ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನು ಕೊಟ್ಟು ದೇವರ ವಾಕ್ಯವನ್ನು ಕೇಳುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇವತ್ತಿನ ದಿನ ನಮ್ಮದಾಗಿ ಇರುವವರೆಗೂ ದೇವರ ವಾಕ್ಯವನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನ ನಾವು ಪಡ್ಕೊಂಡಿದ್ದೀವಿ. ಉಳಿದ ಸಮಯಗಳಲ್ಲಿ ಹೆಚ್ಚಾಗಿ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನಾವು ನೋಡ್ತಿರುವಂತ ಪಾಠ ಸಂಪುಟ 3ನೇ ಸಂಪುಟ ಎಷ್ಟನೇ ಅಧ್ಯಾಯ ನೋಡ್ಬೇಕಾಗಿದೆ? ಪಾರ್ಟ್ 86 ಬ್ರದರ್, ಅಧ್ಯಾಯ 7. ಓಕೆ, ಪಾರ್ಟ್ 86 ಅಧ್ಯಾಯ 7. ಏನು ನಮ್ಮ ಟಾಪಿಕ್ ಹೆಸರೇನಿತ್ತು? ಏನು ನಮ್ಮ ಅಧ್ಯಾಯದ ಹೆಸರು, ಪಾಠದ ಹೆಸರು? ಸಭೆಯ ಬಿಡುಗಡೆ ಮತ್ತು ಉನ್ನತಕ್ಕೇರಿಸಲ್ಪಡುವುದು. ಸಭೆಯ ಬಿಡುಗಡೆ ಮತ್ತು ಉನ್ನತಕ್ಕೇರಿಸಲ್ಪಡುವುದು. ಈ ಸಭೆಯ ಬಿಡುಗಡೆ ಅಂತ ಹೇಳಿದಾಗ ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರವಾಗಿ ಒಂದು ಮುಖ್ಯವಾದ ಪಾಠವನ್ನ ಮುಗಿಸ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಸೊ ಯಾವ ಪಾಠ ಮುಖ್ಯವಾದ ಪಾಠ? ನಮ್ಮ ಹಿಂದಿನ ಪಾಠ ಯಾವುದಿತ್ತು? 7th hour ಬ್ರದರ್. ಇದು ಸುಗ್ಗಿಯ ಕಾರ್ಯ ಅಂತ ಹಿಂದಿನ ಪಾಠ ಇತ್ತಲ್ವಾ? ಸೊ ಅದನ್ನ ಮುಗಿಸ್ಕೊಂಡು ನಾವು ಈಗೇನ್ ಮಾಡಿದ್ದೀವಿ, ನಾವು ಮುಂದಿನ ಒಂದು ಪಾಠಕ್ಕೆ ಬಂದ್ವಿ. ಮುಖ್ಯವಾಗಿ ನಾವು ಸುಗ್ಗಿಯ ಒಂದು ಪಾಠ ಅಂದ್ರೆ ಸುಗ್ಗಿಯ ಕಾರ್ಯ ಇರ್ಬೋದು, ಸುಗ್ಗಿಯ ಸಮಯ ಇರ್ಬೋದು, ಆ ಪಾಠವನ್ನು ಎಷ್ಟರ ಮಟ್ಟಿಗೆ ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವೋ ಅಷ್ಟರ ಮಟ್ಟಿಗೆ ಇವತ್ತಿನ ಪಾಠ ನಮ್ಗೆ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಯಾಕಂದ್ರೆ ಆ ಪಾಠದ ನಂತರ ಸುಗ್ಗಿಯ ಒಂದು ಕಾರ್ಯ ಆದ್ಮೇಲೆ ನಮ್ಗಿರುವಂತ ಒಂದು ಮುಖ್ಯವಾದ ಭಾಗ ಏನಪ್ಪಾ, ಸುಗ್ಗಿ ಮುಗಿದ ಮೇಲೆ ಏನ್ ಬರುತ್ತೆ ಅಂತ ತಗೊಂಡಾಗ ಯಾವ ವಿಷಯ ಬರುತ್ತೆ? ಸುಗ್ಗಿ ಮುಗಿದ್ಮೇಲೆ ಸುಗ್ಗಿ ಮುಗಿಯಿತು, ಏನಿದು ಸಭೆ ವರ್ಗದವರ ಒಂದು ಆಯ್ಕೆ ಇರ್ಬೋದು, ಇಲ್ಲವೇ ಸಭೆ ವರ್ಗದ ಮುಂದಿನ ಒಂದು ದೇವರು ಅವ್ರಿಗೋಸ್ಕರ ಇಟ್ಟಿರುವಂತ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ಕಡೆಗೆ ನಾವು ಹೋದಾಗ ಖಂಡಿತವಾಗ್ಲೂ ಈ ಪಾಠ ವಿಶೇಷವಾದಂತ ಒಂದು ಪಾಠವಾಗಿದೆ. ಓಕೆನಾ? ಓಕೆ, ಸೊ ನಾವೇನ್ ಮಾಡೋಣ, ಆ ಪಾಠಕ್ಕೆ ಹೋಗೋಣ. ಒಂದು ನಿಮಿಷ ನಾನು ಸ್ಕ್ರೀನ್ ನ ಶೇರ್ ಮಾಡ್ತೀನಿ ನಿಮಗೆ. ಪೇಜ್ ನಂಬರ್ ಎಷ್ಟಿದೆ? 130. ನನ್ನ ವಾಯ್ಸ್ ಕ್ಲಿಯರ್ ಕೇಳಿಸ್ತಿದ್ಯಾ? ವಾಯ್ಸ್ ಕ್ಲಿಯರಿಟಿ ಇದೆಯಾ? ಕ್ಲಿಯರ್ ಇದೆ ಬ್ರದರ್. ಓಕೆ, ಕ್ರಿಸ್ತನ ರೀತಿಯ ಸಹೋದರರೇ, ಹಾಗಾಗಿ ಪಾರ್ಟ್ 86 ದಲ್ಲಿ ಇವತ್ತು ನಾವು ನೋಡಕ್ಕೆ ಹೋಗ್ತಿರುವಂತ ಒಂದು ಭಾಗ ಸಭೆಯ ಬಿಡುಗಡೆ ಹಾಗೂ ಉನ್ನತಕ್ಕೇರಿಸಲ್ಪಡುವುದು ಅನ್ನೋ ಒಂದು ವಿಷಯವನ್ನ ನೋಡಕ್ ಹೋಗ್ತಿದ್ದೀವಿ. ಓಕೆ, ವಿಷಯವನ್ನ ಕೇಳಿದಾಗ ನಮ್ಗೆ ಏನ್ ಅನಿಸುತ್ತೆ? ಈ ಒಂದು ಟಾಪಿಕ್ ಹೆಸರನ್ನ ಕೇಳಿದಾಗ ತುಂಬಾ 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 ಮುಖ್ಯವಾದಂತ ಒಂದು ಭಾಗ. ಯಾವ ರೀತಿಯಲ್ಲಿ ಮುಖ್ಯವಾದಂತ ಒಂದು ಭಾಗವಾಗುತ್ತೆ ಅಂದ್ರೆ ಕೃಷ್ಣ ನಮ್ಮ ಜೀವಿತದ ಇಡೀ ಸಮಯವು, ನಾವು ಕಾಯ್ತಾ ಇದ್ದಂತ ಎಲ್ಲ ಸಮಯವು ಈ ಪಾಠದ ಒಂದು ಹೆಡ್ಲೈನ್ಸ್ ನಮ್ಗೆ ಏನ್ ಮಾಡ್ತಿದೆ ಅಂದ್ರೆ ಹೇಳ್ತಾ ಇದೆ ಅಂದ್ರೆ, ನಮ್ಗೆ ಯಾವಾಗ ಇಲ್ಲಿಂದ ಬಿಡುಗಡೆ ಸಿಕ್ಕಿ ನಾವು ಅಂದ್ರೆ ಸಭೆ ವರ್ಗದವರು ಮೇಲಕ್ಕೆ ಎತ್ತಲ್ಪಡುವಂತ ಸಮಯ ಯಾವಾಗಿರುತ್ತೆ,
ಅದರ ಮಾಹಿತಿ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆಯಾ, ಸಮಯಗಳು ತಿಳಿಸಲ್ಪಟ್ಟಿದೆಯಾ, ದಿನಾಂಕ ತಿಳಿಸಲ್ಪಟ್ಟಿದೆಯಾ, ಮತ್ತೆ ಅಲ್ಲಿ ನಡೆಯುವ ಘಟನಾವಳಿಗಳೇನು, ಹೇಗೆ ಸಭೆ ಬಿಡುಗಡೆ ಆಗುತ್ತೆ ಅನ್ನೋ ವಿಷಯವನ್ನ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಂತ ಒಂದು ವಿಷಯಗಳನ್ನ ಸಹೋದರಿ ಇಲ್ಲಿ ಬರೆದಿಟ್ಟಿದ್ದಾರೆ. ನಾವು ಅದ್ರಲ್ಲಿ ಮೊದಲೇ ನೋಡ್ಬೇಕಾದ್ರೆ ಸಭೆಯ ಬಿಡುಗಡೆಯು ಸಮೀಪಿಸುತ್ತಿದೆ. ಎಲ್ಲ ಮಾನವ ಜಾತಿಗೆ ಇದು ಬಿಡುಗಡೆಯ ಮುನ್ಸೂಚಕ. ಅಂದ್ರೆ ಸಭೆ ಬಿಡುಗಡೆ ಆದ್ರೆ ಮಾತ್ರ ಇಡೀ ಲೋಕಕ್ಕೆ ಬಿಡುಗಡೆ. ಅಲ್ಲಿವರೆಗೂ ಇಡೀ ಲೋಕ ಏನೂ ಇಲ್ಲ. ಯಾವುದೇ ಇಡೀ ಲೋಕದ ಒಂದು ಬಿಡುಗಡೆಗೋಸ್ಕರ ಯಾವುದೇ ಒಂದು ವಿಷಯ ನಡೆದಂಗೆ ಕಾಣಿಸ್ಕೊಳ್ಳಲ್ಲ. ಸಭೆ ಬಿಡುಗಡೆ ಆಗದೆ ಯಾವುದೇ ಭರವಸೆ ಲೋಕಕ್ಕಿಲ್ಲ. ಅದರ ದಿನಾಂಕವನ್ನು ಅಂದಾಜಿಸಲಾಗುತ್ತೆ. ಅಂದ್ರೆ ದಿನಾಂಕವನ್ನ ಎಕ್ಸಾಕ್ಟ್ಲಿ ಎಲ್ಲ ಅಂದಾಜಿಸಲಾಗುತ್ತಾ? ಸೊ ಟೈಮ್ನ ಗಮನಿಸೋಕ್ಕಾಗುತ್ತಾ? ದೇವ್ರ ಮಕ್ಕಳು ಅದನ್ನ ನಾವು ಕಂಡುಹಿಡಿಯಕ್ಕಾಗುತ್ತಾ? ಲೋಕದ ಮೇಲೆ ಬರುವ ಸಂಗತಿಗಳಿಂದ ಸಂತರುಗಳು ಹೇಗೆ ಪಾರಾಗುತ್ತಾರೆ? ಈ ಸಭೆ ಬಿಡುಗಡೆ ಅಂತ ಹೇಳಿದಾಗ ಅದು ಆರ್ಮಗೋದನ್ಗಿಂತ ಮೊದಲು, ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಆರ್ಮಗೋದನ್ಗಿಂತ ಮೊದಲು ಸಭೆ ಓಟವನ್ನ ಓಡಿ ಮುಗಿಸ್ಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿ ಓಟವನ್ನು ಓಡಿದ್ರೆ ಅಲ್ಲಿಂದ ಅವ್ರು ತಪ್ಪಿಸ್ಕೊಳ್ತಾರೆ? ಆಕೆ ಅಂತಿಮ ಬಿಡುಗಡೆಯ ರೀತಿ ಮತ್ತು ಸಂದರ್ಭಗಳು. ಬಿಡುಗಡೆ ಅಂತ ಹೇಳಿದಾಗ ಯಾವ ವಿಷಯ ಸೂಚಿಸ್ತಾ ಇದೆ ಅಂದ್ರೆ, ಈ ಲೋಕದಿಂದ ಮ್ಯೂಟ್ ಮಾಡ್ಕೊಳ್ರಿ ದಯವಿಟ್ಟು, ಆದಷ್ಟು ಮ್ಯೂಟ್ ಮಾಡ್ಕೊಳ್ರಿ. ಈ ಒಂದು ಅಂತಿಮ ಬಿಡುಗಡೆ ರೀತಿ ಮತ್ತು ಸಂದರ್ಭಗಳು ಯಾವ ರೀತಿ ಇರುತ್ತೆ, ಹೇಗೆ ಅದು ಬಿಡುಗಡೆ ಆಗೋದಕ್ಕೆ ಸಾಧ್ಯತೆಗಳಿರುತ್ತೆ, ತುಂಬಾ ಕ್ಯೂರಿಯಾಸಿಟಿ, ತುಂಬಾ ಆತುರ, ತುಂಬಾ ಆಸಕ್ತಿಯನ್ನ ಉಂಟು ಮಾಡುವಂತ ವಿಷಯಗಳು. ಕ್ರಿಸ್ತನಲ್ಲಿ ನಿದ್ರೆ ಹೋದವರಿಗೆ ಮೊದಲಿಗೆ ಬಿಡುಗಡೆ ಆಗುತ್ತೆ ಅಂತ ವಾಕ್ಯ ಹೇಳ್ತಾ ಇದೆ. ಎರಡು ರೀತಿಯ ಒಂದು ಪುನರ್ತನ ಬಿಡುಗಡೆ ಅಂತ ಹೇಳಿದಾಗ, ಈ ಪುನರ್ತನ ವಿಷಯಗಳನ್ನ ತಗೊಂಡಾಗ ಎರಡು ಭಾಗವನ್ನ ಸಭೆಯಲ್ಲಿ ತಿಳಿಸ್ಕೊಡ್ತಿದೆ. ಮೊದಲು ಆತನ ಬರುವಿಕೆಯಲ್ಲಿ ಆತನವರು ಎದ್ದು ಬರ್ತಾರೆ. ಸಭೆಯ ಜೀವಂತ ಸದಸ್ಯರ ಮಾರ್ಪಡುವಿಕೆ, ಉಳಿದಿರುವಂತ ದೇವರ ಮಕ್ಕಳು ನಂತರ ಮಾರ್ಪಡ್ತಾರೆ. ಅವರು ಮರಣ ಹೊಂದುತ್ತಾರೋ ಅಂದ್ರೆ ಎಲ್ರು ಕೂಡ ಸಾಯ್ಲೇಬೇಕಾ? ಪ್ರಶ್ನೆ. ಸಭೆ ವರ್ಗದವರಲ್ಲಿ 1,44,000 ಜನರಲ್ಲಿ ಎಲ್ರು ಕೂಡ ಸಾಯ್ಲೇಬೇಕಾ? ಸಾಯ್ಲೇಬೇಕಾಗುವಂತ ಅವಶ್ಯಕತೆ ಇದೆಯಾ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಈ ಪದ, ಈ ವಿಷಯ ಎಲ್ಲಿ ಅನ್ವಯವಾಗುತ್ತೆ? ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವ ಧನ್ಯರು ಅನ್ನುವಂತ ಒಂದು ಮಾತು ಯಾವ ಸಮಯದಲ್ಲಿ ಜೀವಿಸ್ತಿರುವಂತ ಭಕ್ತರುಗಳಿಗೆ ಅನ್ವಯವಾಗುತ್ತೆ ಅನ್ನೋಂಥ ಎಲ್ಲ ವಿಷಯನೂ ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆ ಮುಂದುವರ್ಸೋಣ, ನಮ್ಮ ಪಾಠವನ್ನ ಮುಂದುವರ್ಸೋಣ. ಸೊ ಮೊದಲನೇ ಒಂದು ಭಾಗವನ್ನು ಓದ್ರಿ. ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ಲೂಕ 21:28. ಪ್ರವಾದನೆಯ ದೀವಿಗೆ ಮೂಲಕವಾಗಿ ನಾವು ಸುಗ್ಗಿಯ ಅದ್ಭುತ ಘಟನೆಗಳನ್ನು, ಅವುಗಳು ಮಹಾ ಸಂಕಟದ ಸಮಯದಲ್ಲಿ ಪರಾಕಾಷ್ಠೆಯನ್ನು ತಲುಪುವುದನ್ನು ಪತ್ತೆ ಹಚ್ಚಿದ್ದೇವೆ. ಈ ಘಟನಾ ಅವಧಿಯಲ್ಲಿ ಸಭೆಯ ವಾಗ್ದತ್ತವಾದ ಬಿಡುಗಡೆ ಮತ್ತು ಉನ್ನತಿಗೆ ಏರಿಸಲ್ಪಡುವುದು ಯುಕ್ತವಾಗಿದೆ ಎಂಬುದನ್ನು ನಾವು ನೆನಪಿಸಿಕೊಳ್ಳುವಾಗ, ಸಂತರುಗಳಿಗೆ ಈಗ ಕೇಂದ್ರೀಯ ಆಸಕ್ತಿ ಉಳ್ಳ ಸಂಗತಿಗಳು ಅವರ ಬಿಡುಗಡೆಯ ಬಗ್ಗೆ ಅದರ ಸಮಯ, ರೀತಿ ಮತ್ತು ಪರಿಸ್ಥಿತಿಗಳು ಆಗಿವೆ. ಓಕೆ, ಕ್ಷಮಿಸಿ. ನೋಡಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ಲೂಕ 21:28. ಓಕೆ, ಈ ಮಾತು ಯಾವ ಒಂದು ವಿಷಯಕ್ಕೋಸ್ಕರ ಹೇಳಲ್ಪಡ್ತಿದೆ ಅಂತ ನೋಡ್ಬೇಕಾದ್ರೆ, ಈ ವಾಕ್ಯ ಹೌದು ಸಭೆಯ ಒಂದು ರಕ್ಷಣೆಯ ವಿಷಯವನ್ನ ತಗೊಂಡಾಗ, ಸಭೆ ಅಂತ ಹೇಳಿದಾಗ ಅದು ಒಂದು ವ್ಯಕ್ತಿಯನ್ನ ಸೂಚಿಸ್ತಾ ಇಲ್ಲ, ಬದಲಾಗಿ ಒಂದು ಪಂಗಡ, ಒಂದು ಗುಂಪನ್ನ ಸೂಚಿಸ್ತಾ ಇದೆ. ಅದರ ಲೆಕ್ಕಾಚಾರ ಕೂಡ ನಿರ್ದಿಷ್ಟವಾಗಿ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. ಅವರೆಲ್ಲರೂ ಸೇರಿ ಆ ಒಂದು ದೇವರು ವಾಗ್ದಾನ ಮಾಡಿದಂತ ವಾಗ್ದಾನ ಹೊಂದೋದಕ್ಕೆ ಒಟ್ಟಾಗಿ ಕೂಡ್ ಬರುವಂತ ಒಂದು ಸನ್ನಿವೇಶ, ಅವ್ರಿಗೆ ಕೊಡುವಂತ ಬಿರುದನ್ನ ಅವ್ರು ಪಡ್ಕೊಳ್ಳುವಂತ ಒಂದು ಸನ್ನಿವೇಶ. ಆ ಸನ್ನಿವೇಶಕ್ಕೆ ಕಾಯ್ಬೇಕಾದಂತ ಸಮಯ ಸುಮಾರು 2,000 ವರ್ಷಗಳಾದ್ಮೇಲೆ ಆ ಮಾತು ಕೊನೆ ಕಾಲದ ಒಂದು ಸಭೆ ಮಕ್ಕಳಿಗೆ, ಇಲ್ಲವೇ ಆಲ್ರೆಡಿ ಈ ಓಟವನ್ನ ಓಡಿ ಮುಗಿಸಿ ನಿದ್ರೆ ಮಾಡ್ತಿರುವಂತ ದೇವರ ಮಕ್ಕಳಿಗೂ, ಮತ್ತೆ ಓಟವನ್ನ ಓಡ್ತಾ ಇರುವಂತ ದೇವರ ಮಕ್ಕಳಿಗೂ
ಏನಪ್ಪಾ ಈ ವಿಷಯ ಹೇಳಲ್ಪಡ್ತಿದೆ ಅಂದ್ರೆ, ಈಗ ನಿಮ್ಮ ತಲೆಯನ್ನ ಎತ್ರಿ ಅಂದ್ರೆ ನಿಮ್ಮ ಬಿಡುಗಡೆ ಸಮೀಪವಾಗಿದೆ, ನಿಮಗೆ ಪುನರ್ತನ ಕೊಡ್ಬೇಕು, ಮೊದಲು ನಿಮ್ಗೆ ರಕ್ಷಣೆ ಕೊಡ್ಬೇಕು, ಅದಕ್ಕೆ ಕಾಯ್ತಾ ಇದೀವಿ. ನೀವು ಓಟ ಓಡಿ ಮುಗಿಸ್ಲಿ ಅಂತ ಕಾಯ್ತಾ ಇದ್ದೀವಿ. ನಿಮಗೆ ಪುನರ್ತನ ಕೊಟ್ಟಾದ್ಮೇಲೆ ನಂತರ ಇಡೀ ಲೋಕಕ್ಕಿರುವಂತ ರಕ್ಷಣೆ ಕಡೆಗೆ ಹೋಗ್ಬೇಕು ಅನ್ನೋಂಥ ವಿಷಯವನ್ನ ಇಲ್ಲಿ ಈ ವಾಕ್ಯ ನಮಗೆ ಸೂಚಿಸ್ತಾ ಇದೆ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರಿಯಸರಸರಿಗೆ ಈ ಒಂದು ಸುಗ್ಗಿಯ ಸಮಯ ಮತ್ತೆ ಮಹಾ ಸಂಕಟದ ಮಧ್ಯದಲ್ಲಿ ಸಭೆಯ ಬಿಡುಗಡೆ ಅನ್ನುವಂಥ ವಿಷಯ ಇದೆ ಅನ್ನೋದನ್ನ ಮಾಡಿಬಾರ್ದು. ಸುಗ್ಗಿಯ ಅಂತ್ಯ ಮತ್ತೆ ಮಹಾ ಸಂಕಟ ಎರಡರ ಮಧ್ಯದಲ್ಲಿ ಸಭೆಯ ಬಿಡುಗಡೆ ಇದೆ ಅನ್ನೋಂಥ ವಿಷಯವನ್ನ ಇಲ್ಲಿ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗುತ್ತೆ. ಆ ಒಂದು ಸಭೆಯ ಬಿಡುಗಡೆ ಆಗುವಂತ ವಿಷಯ ಯಾವ ಸಮಯದಲ್ಲಿರ್ಬಹುದು, ಯಾವ ಟೈಮಲ್ಲಿ ಆಗ್ಬಹುದು, ಅದರ ರೀತಿ ವಿಧಾನಗಳು ಅದನ್ನ ತಿಳ್ಕೊಳಕ್ಕೆ 2000 ವರ್ಷದಲ್ಲಿ ಜೀವಿಸಿರುವಂತ ದೇವರ ಮಕ್ಕಳು ತುಂಬಾ ಕಾತುರವಾಗಿದ್ರು ಕೂಡ ಎಲ್ಲದಕ್ಕಿಂತ ಅಂತ್ಯಕಾಲದಲ್ಲಿರುವಂತ ದೇವರ ಮಕ್ಕಳು ತುಂಬಾ ಆಸಕ್ತಿಯಿಂದ ನಾವು ಕಾಯ್ತಾ ಇದ್ವಿ, ಆಸಕ್ತಿಯಿಂದ ಇರ್ತಾರೆ. ಯಾಕೆ ಅಂದ್ರೆ ಈಗ ತಿಳಿಸಲ್ಪಟ್ಟಂತ ಸಭೆ ವರ್ಗದವರು, ಮಹಾಸಮೂಹ ವರ್ಗದವರು, ಲೋಕಕ್ಕಿರುವಂತ ರಕ್ಷಣೆಗಳಲ್ಲಿರುವಂತ ವಿಧಾನಗಳು, ಪುನರುತ್ಥಾನದಂತ ವಿಧಾನಗಳು ಇದೆಲ್ಲ ಕೂಡ ಅಷ್ಟು ಸ್ಪಷ್ಟವಾಗಿ ಅಷ್ಟು ನಿಖರವಾಗಿ ಆರಂಭ ಕಾಲದಲ್ಲಿ ಇಲ್ಲವೇ ಮಧ್ಯಯುಗದ ಕಾಲದಲ್ಲಿರುವಂತ ಸಭೆಗೆ ಗೊತ್ತಿತ್ತಾ ಅಂತ ಪ್ರಶ್ನೆ ಹಾಕಿದ್ರೆ ಇಲ್ಲ ಅಂತಾನೆ ಹೇಳ್ಬಹುದು ಅಲ್ವಾ. ಹಾಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಆಸಕ್ತಿ ಕೂಡ ಕಡಿಮೆನೇ ಇತ್ತು ಆಗ. ಯಾಕಂದ್ರೆ ದೇವರು ಅದನ್ನ ಅವರಿಗೆ ಹೆಚ್ಚಾಗಿ ತಿಳಿಸ್ಕೊಟ್ಟು ಆಸಕ್ತಿ ಹುಟ್ಟಿಸ್ಬೇಕಂತ ಒಂದು ಉದ್ದೇಶ ದೇವರಿಗೆ ಇರ್ಲಿಲ್ಲ. ಇಸ್ರೇಲ್ ಜನರು ಯೇಸುಕ್ರಿಸ್ತನ ಶಿಲುಬೆಲೆ ಹಾಕಿ ಪುನರ್ತನ ಆದ್ಮೇಲೆ ಯೇಸುಕ್ರಿಸ್ತನ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಈ ಒಂದು ಮಾತನ್ನ ನೀವು ಓದಬಹುದು. ಕರ್ತನೆ, ಈ ಸಮಯದಲ್ಲೇ ನೀವು ಇಸ್ರೇಲ್ನ ಮತ್ತೆ ನಮ್ಗೆ ತಿರುಗಿ ಕೊಡ್ತೀರಾ ಅಂತ ಕೇಳಿದಾಗ ಯೇಸುಕ್ರಿಸ್ತನ ಹೇಳುವಂತ ಮಾತು, ದೇವರ ಅಧೀನದಲ್ಲಿರುವಂತಹ ಸಮಯವನ್ನು ಕಾಲವನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಗೊತ್ತಿರುವಂತ ಪ್ರವಾದನ ವಿಷಯ ತಗೊಂಡಾಗ ಮುಂದಿನ ಪಾಠ 8ನೇ ಪಾಠ ಅಧ್ಯಾಯ 7ನೇ ಅಧ್ಯಾಯ ನೋಡ್ತಾ ಇದೀವಲ್ಲ, ಮುಂದಿನ ಅಧ್ಯಾಯ ನಾವು ಇಸ್ರೇಲ್ ಬಗ್ಗೆ ನೋಡ್ತೀವಿ. ನಮಗೆ ಗೊತ್ತಿರುವಂತ ಪ್ರವಾದನ ವಿಷಯಗಳನ್ನ ತಗೊಂಡು ನೋಡಿದಾಗ ಇಸ್ರೇಲ್ನ ಬಿಡುಗಡೆ ಸುಮಾರು 2000 ವರ್ಷಗಳ ನಂತರ ನಡೆಯುತ್ತೆ ಅಂತ ನಮ್ಗೆ ಈಗ ಗೊತ್ತಾಯ್ತು, ಈಗ ನಡೀತಾರಂತ ವಿಷಯ ಕಂಡಿದ್ದೀವಿ. ಆದ್ರೆ ಆರಂಭ ಕಾಲದಲ್ಲಿರುವಂತ ಸಭೆ ಅವ್ರಿಗೆ 2000 ವರ್ಷ ಅಂತ ಹೇಳಿದ್ರೆ ಅವ್ರಿಗೆ ನಿರಾಶೆ ಆಗ್ಬಿಡುತ್ತೆ. ಅವ್ರಿಗೆ ಅಷ್ಟು ಅದು ಬೇಡದಿರೋಂಥ ವಿಷಯ. ತುಂಬಾ ದಿವಸಗಳ ನಂತರ ನಡೆಯುವಂತ ವಿಷಯವನ್ನ ದೇವ್ರು ಹೇಳಕ್ ಇಷ್ಟಪಡ್ಲಿಲ್ಲ. ಯಾವತ್ತೋ ನಡೆಯುವಂತ ಘಟನೆನ ತಿಳ್ಕೊಳ್ಳೋದು ನಮ್ಗೇನ್ ಪ್ರಯೋಜನ ಇದೆ, ಇವತ್ತೇನ್ ನಡೀತಾ ಹೀಗೆ ನಡೀತಾ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ನಿಮ್ ಕೆಲಸ ಇದೆ ಅದನ್ನ ಮಾಡಿ ಅಂತ ಹೇಳಿದ್ರು. ಆದ್ರೆ ಅವರಿಗೆ ಕೊಟ್ಟಂತ ಮಾಹಿತಿಗಳು ತುಂಬಾ ಕಡಿಮೆ ಇತ್ತು ಕ್ರಿಸ್ತನ ಪ್ರಿಯಸರಸರೇ. ಯಾಕಂದ್ರೆ ಅದು ಅನಾವಶ್ಯಕವಾಗಿತ್ತು, ಅವರಿಗೆ ಅಷ್ಟು ಪ್ರಾಮುಖ್ಯತೆ ಉಳ್ಳದಾಗಿರ್ಲಿಲ್ಲ. ಇವತ್ತು ದೇವ್ರ ಮಕ್ಕಳು ನಾವೇನ್ ಮಾಡ್ಕೊಂಡಿದೀವಿ ಅಂತ, ಈ ಸಭೆ ಬಿಡುಗಡೆ ಸಭೆ ಅಂತ್ಯ ಭಾಗಕ್ಕೆ ಬಂದಿರುವಂತ ನಾವು ಇದರ ವಿಷಯಗಳನ್ನ ನಿಖರವಾಗಿ ಕಾಲ ಸಮಯಗಳನ್ನ, ಅಂತ್ಯ ದಿನದ ಪ್ರವಾದಿಗಳನ್ನ, ಹಲವಾರು ಮಾಹಿತಿಗಳನ್ನ ದೇವರ ಸತ್ಯದ ಮೂಲಕ ನಮ್ಗೆ ದೇವ್ರ ಏನ್ ಮಾಡಿದ್ರೆ ನಾನಾ ರೀತಿಯಲ್ಲಿ ನಾನಾ ವಿಧದಲ್ಲಿ ಸತ್ಯದ ಹಲವಾರು ವಿಧಾನಗಳನ್ನ ತಿಳಿಸ್ಕೊಟ್ಟಿರೋದ್ರಿಂದ ಅದರ ಆಸಕ್ತಿ ನಮ್ಮಲ್ಲಿ ತುಂಬಾ ಹೆಚ್ಚಾಗಿದೆ. ಅದನ್ನ ತಿಳ್ಕೊಳ್ಳುವಂತ ಒಂದು ಆಸಕ್ತಿ ನಮ್ಗೇನಾಗಿದೆ, ತುಂಬಾ ಮುಖ್ಯವಾದಂತ ಒಂದು ಭಾಗವಾಗಿದೆ ಅಲ್ವಾ. ಸೊ ಅದನ್ನ ಕಂಟಿನ್ಯೂ ಮಾಡೋಣ. ಓದ್ಲಾ ಬ್ರದರ್? ಓದಿ ಓದಿ. ಸುಗ್ಗಿಯ ಘಟನೆಗಳು ಹಾದು ಹೋಗುವುದನ್ನು ಕಂಡ ಕೂಡಲೇ ನಮ್ಮ ಭವ್ಯವಾದ ನಿರೀಕ್ಷೆಯು ತ್ವರಿತವಾಗಿ ನಿಜವಾಗುತ್ತಿರುವುದನ್ನು ನಾವು ನಿರೀಕ್ಷಿಸಬಹುದೆಂದು ನಮ್ಮ ಕರ್ತನು ನಮಗೆ ಕಳಿಸಿಕೊಟ್ಟಿದ್ದಾನೆ. ಆದುದರಿಂದ ಈಗ ನಾವು ಈ ಲಕ್ಷಣಗಳು ಕೂಡಿ ಬರುವ ನಿದರ್ಶನಗಳನ್ನು ಗುರುತಿಸುವಾಗ ನಾವು ನಮ್ಮ ತಲೆಗಳನ್ನು ಎತ್ತಿ ಬರಲಿರುವ ಭವ್ಯತೆಯ ಬಗ್ಗೆ ಉಲ್ಲಾಸಗೊಳ್ಳುತ್ತೇವೆ. ಯಾಕೆಂದರೆ ಉದಯವು ಬಂದದೆ, ಸ್ವಲ್ಪ ಅವಧಿಯ ಕತ್ತಲೆಯೂ ಮಧ್ಯೆ ಪ್ರವೇಶಿಸಬೇಕು. ಈ ಉಲ್ಲಾಸವು ಅದರ ಗುಣಲಕ್ಷಣದಲ್ಲಿ ಸ್ವಾರ್ಥವಾದದ್ದಲ್ಲ. ಯಾಕೆಂದರೆ ಕ್ರಿಸ್ತನ ಸಭೆಯ ಬಿಡುಗಡೆ ಮತ್ತು ಮೇಲೆತ್ತುವಿಕೆಯು ಎಲ್ಲಾ ಸಂತತಿಗೆ ಮಹಾ ಗುಲಾಮಗಿರಿಯ ಬಲಾತ್ಕಾರ ಮತ್ತು ದಬ್ಬಾಳಿಕೆಗಳು, ರೋಗದ ಛಾಯೆ ಮತ್ತು ನೋವಿನ ಮತ್ತು ಸಾವಿನ ಸೆರೆಮನೆಯಿಂದ ಪಾಪ ಮುಂತಾದವುಗಳು ಬಿಡುಗಡೆಗೆ ಮುನ್ಸೂಚಕವಾಗುತ್ತದೆ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿರುವ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ರೋಮಪುರದವರಿಗೆ 8ನೇ ಅಧ್ಯಾಯ 22-23 ವಚನಗಳು. ಯಾಕೆಂದರೆ ಯೆಹೋವ ದೇವರ ವ್ಯವಸ್ಥೆಯ ಪ್ರಕಾರ ಮಹಾ ಆಡಳಿತಗಾರನಾದ ಕ್ರಿಸ್ತನು
ಶಿರಸ್ಸಾಗಿ ಮತ್ತು ದೇಹವು ಸಂಪೂರ್ಣವಾಗಿ ಪೂರ್ಣ ಅಧಿಕಾರಕ್ಕೆ ಬರುವವರೆಗೂ ನೂತನ ಕ್ರಮವನ್ನು ಸ್ಥಾಪಿಸಲಾಗುವುದಿಲ್ಲ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ಗಮನಿಸಬೇಕಾದಂತ ಒಂದು ಮುಖ್ಯವಾದ ವಿಷಯ, ಸುಗ್ಗಿಯ ಹಲವಾರು ಮಾಹಿತಿಯನ್ನ ಈಗಾಗಲೇ ನಾವು ತಿಳ್ಕೊಂಡ್ಬಿಟ್ಟಿದೀವಿ, ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಸುಗ್ಗಿ ಅಂದ್ರೆ ಏನು, ಸುಗ್ಗಿ ನಡಿಬೇಕಾಗಿದೆ, ಸಭೆ ವರ್ಗ ಅಂದ್ರೆ ನೋಡಿ, ಈಗ ನಾವು ಹೆಸರು ಕ್ರೈಸ್ತರಲ್ಲಿ ನಾವು ಇರ್ಬೇಕಾದ್ರೆ, ಇಲ್ಲವೇ ಸತ್ಯವನ್ನ ತಿಳಿದ ಹೊರಗಿನ ಒಂದು ಸನ್ನಿವೇಶ ನಾವು ಜೀವಿಸ್ತಿರ್ಬೇಕಾದ್ರೆ, ಕ್ರಿಸ್ತರೇ ಇಂತ ಹಲವಾರು ಮಾಹಿತಿಗಳು ನಮ್ಗೆ ತಿಳ್ಕೊಳ್ಳೋಕೆ ತುಂಬಾ ಕಷ್ಟವಾಗ್ತಿತ್ತು. ಯಾವ ರೀತಿಯಲ್ಲಿ ಅಂತ ನೋಡ್ಬೇಕಾದ್ರೆ, ಒಂದು ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಮಗೆ ಸಭೆ ಅಂದ್ರೇನೆ ಗೊತ್ತಾಗ್ತಿರ್ಲಿಲ್ಲ ಆಗ. ಸ್ಪಷ್ಟವಾಗಿ ಸಭೆ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಸಭೆ ಏನಂತ ಮಾತ್ರ ನಾವು, ಸಭೆ ಅಂದ್ರೆ ಚರ್ಚ್ ಬಿಲ್ಡಿಂಗ್ ಅಂತಾನೆ ತಿಳ್ಕೊಂಡಿ. ಸಭೆಯಲ್ಲಿ ಈ ತರ ಇದೆ, ಕರೆಯಲ್ಪಟ್ಟವರು, ಆಯ್ದುಕೊಳ್ಳಲ್ಪಟ್ಟರು, ನಂಬಿಕಸ್ತರು, ಯಾವ್ದು ನಮ್ಗೆ ಗೊತ್ತಿರ್ಲಿಲ್ಲ. ಈಗ ನಾವು ಓದ್ತಿರುವಂತ ವಿಷಯ, ಸಭೆ ಭಾಗದಲ್ಲಿ, ಅಂತ್ಯ ಭಾಗದಲ್ಲಿರುವಂತ ಸಭೆ ಭಾಗ ಏನಾಗುತ್ತೆ, ಅವ್ರು ಹೇಗೆ ಬಿಡುಗಡೆ ಆಗ್ತಾರೆ, ಹೇಗೆ ಹೋಗ್ತಾರೆ ಮಹಿಮೆಯಲ್ಲಿ ಆಡುವಂತ ವಿಷಯವನ್ನ ಈಗ ನಾವು ಅರ್ಥ ಮಾಡಕ್ ಹೋಗಿ ಈಗ ನಾವು ಯಾವ ವಿಷಯಕ್ಕೆ ಬಂದಿದ್ವಿ ಅಂದ್ರೆ, ಅದಕ್ಕಿಂತ ಮೊದಲು ಸುಗ್ಗಿ ಅಂತ ಒಂದು ವಿಷಯ ನಡಿಬೇಕು, ಹಾರ್ವೆಸ್ಟ್ ನಡಿಬೇಕು, ಅದಾದ ನಂತರ ಸಭೆ ವೈಭವಕ್ಕೆ ಬರುತ್ತೆ, ಮಹಿಮೆಗೆ ಬರುತ್ತೆ ಅನ್ನುವಂಥ ವಿಷಯವನ್ನು ಕೂಡ ನಾವೇನ್ ಮಾಡಿದೀವಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಕ್ರಿಸ್ತನ ಇದೆಲ್ಲವನ್ನು ನಾವು ಲೆಕ್ಕ ಮಾಡಿ ನೋಡ್ಬೇಕಾ, ನಮ್ಮಲ್ಲಿರುವಂತ ಒಂದು ನಿರೀಕ್ಷೆ ತುಂಬಾ ಹೆಚ್ಚಾಗಿರುತ್ತೆ. ಅದು ನಮ್ಗೆ ಹೌದು, ಸಭೆ ಖಂಡಿತ ವೈಭವವಾಗುವಂತ ವಿಷಯದಲ್ಲಿ ಯಾವುದೇ ಒಂದು ಸುಳ್ಳಿಲ್ಲ. ಅದು ಕೂಡ ಸಭೆ ಅಂದಾಗ ಅದು ಯಾವ ಒಂದು ಪದವಿಯನ್ನ ಪಡ್ಕೊಳ್ತಾ ಇದೆ ಅಂದ್ರೆ, ಅಮರತ್ವ ಅನ್ನುವಂಥ ಪದವಿಯನ್ನ ಪಡ್ಕೊಳಕ್ ಹೋಗ್ತಿದೆ. ಸಭೆ ವರ್ಗದವರು ನಿತ್ಯ ಜೀವ ಅಂತ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಈಗ ವಾಕ್ಯದ ಪ್ರಕಾರ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ನಿತ್ಯ ಜೀವಕ್ಕಿಂತ ಮೇಲಾದ ಒಂದು ಲೈಫ್ ನ ದೇವ್ರ ಮಕ್ಕಳಿಗೆ ಕೊಡಕ್ ಹೋಗ್ತಿದ್ದಾರೆ. ಅಂದ್ರೆ ಅಂತ ಒಂದು ಲೈಫ್ ನ ಪಡ್ಕೊಳಕ್ ಹೋಗ್ತಿದೆ ಅನ್ನೋಂಥ ವಿಷಯವನ್ನು ಕೂಡ ದೇವ್ರ ಮಕ್ಕಳು ಏನ್ ಮಾಡಿದೀವಿ, ಅದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗಿರ್ಬೇಕಾದ್ರೆ ಇದಕ್ಕೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ತುಂಬಾ ಸಂತೋಷ. ಯಾಕಂದ್ರೆ ದೇವ್ರ ಮಕ್ಕಳು ನಿಜವಾಗ್ಲೂ ಈ ದಾರಿಯಲ್ಲಿ ನಡೀತಾ ಇರ್ಬೇಕಾದ್ರೆ ನಾವಿನ್ನೂ ಹತ್ತಿರದಲ್ಲಿದ್ದೀವಿ ಆ ಮಹಿಮೆನ ಹೊಂದ್ಕೊಳ್ಳಕ್ಕೆ, ಆ ಸಭೆಯ ಒಂದು ಉನ್ನತವಾದಂತ ಒಂದು ಶ್ರೇಷ್ಠ ಭಾಗದ, ಅಂತ್ಯ ಭಾಗದ ಆ ಒಂದು ಬಿರುದನ್ನ, ಇಲ್ಲವೇ ಪದವಿಯನ್ನ, ಇಲ್ಲ ಮಹಾಪದವಿಯನ್ನ ನಿರೀಕ್ಷೆಯಲ್ಲಿ ಇಟ್ಕೊಂಡು ನಾವು ಓಡ್ತಿರುವಂತ ಓಟವನ್ನ ಪಡ್ಕೊಳ್ಳೋ ವಿಷಯದಲ್ಲಿ ಅಂತ್ಯ ಭಾಗದಲ್ಲಿ ನಾವಿದ್ದೀವಿ. ಇನ್ನೇನು ಕೆಲವೊಂದು ಕ್ಷಣದಲ್ಲಿ ನಮ್ಗೆ ಅದು ಸಿಕ್ಬಿಡುತ್ತೆ, ನಮಗೆ ಸಿಗುತ್ತೆ, ದೇವರು ಅದನ್ನ ಕೊಡ್ತಾರೆ ಅನ್ನೋಂಥ ವಿಷಯ ಬಂದಾಗ ತುಂಬಾ ಉಲ್ಲಾಸವಾಗಿರ್ತದೆ, ತುಂಬಾ ಸಂತೋಷವಾಗಿರುತ್ತೆ. ಇಷ್ಟೆಲ್ಲ ಬಿದ್ದೇಶ್ವರ ಅದು ನಮ್ಮಲ್ಲಿ ಕಾಣಿಸಲ್ಪಡ್ಬೇಕು. ಅದೇ ಒಂದು ಸೈನ್, ಅದೇ ಒಂದು ಗುರುತು. ಆ ವಿಷಯನ ನೆನ್ಸ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಸಂತೋಷ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಅದು ಯೋಚನೆ ಮಾಡೋಣ, ಬರೋ ರೀತಿಯಲ್ಲಿ ನಾವು ನೋಡ್ಕೊಂಡಿದೀವಿ ಅಂತ ಯೋಚನೆ ಮಾಡೋಣ. ಯಾವ ರೀತಿಯಲ್ಲಿ ಅಂದ್ರೆ ಕ್ರಿಸ್ತನ ನೀವು ಒಂದು ಓಟವನ್ನ ಓಡಿದಿರಾ, ಇಲ್ಲವ ಒಂದು ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿದಿರಾ, ಒಂದು ಪಂದ್ಯದಲ್ಲಿ ಗೆದ್ದಿದಿರಾ, ಒಂದು ಮಹಾಶ್ರೇಷ್ಠವಾದ ಒಂದು ಬಿರುದನ್ನು ನಿಮಗೆ ಕೊಡ್ತಾರೆ. ಹಿರಿಯರು ಇಲ್ಲವೇ ಗಣ್ಯ ವ್ಯಕ್ತಿಗಳು ನಿಮ್ಮನ್ನ ಸ್ಟೇಜ್ ಮೇಲೆ ಕರೆದ ಬಿರುದನ್ನ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಹೆಸರನ್ನ ಕರೀತಾರೆ ಅಂತ ಹೇಳ್ಬೇಕಾದ್ರೆ ಆ ಒಂದು ಪ್ರಿಪರೇಷನ್ ನಿಮ್ಮಲ್ಲಿ ಹೆಂಗಿರುತ್ತೆ. ನೀವು ಮುಂದೆ ಹೋಗಿ ಆ ಒಂದು ಬಿರುದನ್ನ ನಾನು ತಗೊಳ್ತೀನಿ, ಎಲ್ರ ಮುಂದೆ ಅದನ್ನ ತಗೊಳ್ತೀನಿ, ಎಲ್ರ ಮುಂದೆ ನನ್ನ ಹೆಸರನ್ನ ಕರೀತಾರೆ, ನಾನು ಈ ಪಂದ್ಯವನ್ನ ಗೆದ್ದಿದ್ದೀನಿ ಅಂತ ಎಲ್ರು ಕೂಡ ತಿಳ್ಕೊಳ್ತಾರೆ, ನಾನು ಎಷ್ಟು ಶ್ರೇಷ್ಠವಾಗಿ ಅದನ್ನ ಗೆದ್ದಿದ್ದೀನಿ ಅನ್ನೋಂಥ ವಿಷಯವನ್ನ ಹೇಳ್ತಾರೆ ಅಂತ ಹೇಳಿದಾಗ ಅದರ ನಿರೀಕ್ಷೆ ನಮ್ಗೆ ಎಷ್ಟಿರುತ್ತೆ, ಎಷ್ಟು ಸಂತೋಷ ಕೊಡುತ್ತೆ. ಅಲ್ಲಿ ನಾವು ತುಂಬಾ ದುಃಖವಾಗಿ ಇಲ್ಲ ಬೇಜಾರಾಗಿ ಕುಳಿತಿರ್ತೇವೆ ಅಂದ್ರೆ ಖಂಡಿತ ಇರಲ್ಲ. ತುಂಬಾ ಸಂತೋಷವಾಗಿ ಆಸಕ್ತಿಯಿಂದ ಯಾವಾಗಪ್ಪ ಆ ಸಮಯ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಇಲ್ಲಿ ಕೂಡ ಅಷ್ಟೇ ಕ್ರಿಸ್ತನ ಪ್ರಿಯ ಅಂತ ಒಂದು ಭಾವನೆ ದೇವ್ರ ಮಕ್ಕಳಿಗೆ ಕಾಣಿಸಲ್ಪಡ್ಬೇಕು. ಅದು ಸ್ವಾರ್ಥವಾದಂತ ಭಾವನೆ ಅಲ್ಲ ಅನ್ನೋದು ಮೈಂಡಲ್ಲಿ ಇರ್ಬೇಕು ಅಲ್ವಾ. ಅದು ಸ್ವಾರ್ಥವಾದಂತ ಭಾವನೆ ಅಲ್ಲ. ಯಾಕಂದ್ರೆ ಕ್ರಿಸ್ತನ ಪ್ರಿಯ ಎಲ್ರು ಕೂಡ ಸಭೆ ವರ್ಗದಲ್ಲಿ ಓಟವನ್ನು ಓಡ್ತಿದ್ರೆ, ಅಪೋಸ್ತಲರಿಂದ ಹಿಡ್ಕೊಳ್ಳೋಣ, ಉದಾಹರಣೆಗೆ ಅಪೋಸ್ತಲ ಪೇತ್ರರಿಂದ ಹಿಡ್ಕೊಳ್ಳೋಣ, ಎಲ್ರು ಕೂಡ ಓಟವನ್ನು ಓಡಿದರೆ ಅವರವರ ಜೀವಿತದ ಸಮಯದಲ್ಲಿ ಅವರವರಿಗೆ ಕೊಟ್ಟಂತ ಸಮಯದಲ್ಲಿ ಕ್ರಿಸ್ತನಿಗೋಸ್ಕರ ಜೀವಿಸಿ ಸತ್ತೋಗಿದ್ದಾರೆ. ಆದ್ರೆ ಯಾರಿಗೂ ಕೂಡ ಮಹಾಪದವಿ ಇನ್ನೂ ಕೊಡಲ್ಪಡ್ಲಿಲ್ಲ. ಅವರೆಲ್ಲರೂ ಕೂಡ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಕೊಡೋದಾಗಿ ದೇವರ ಪ್ರವಾದನ ವಾಕ್ಯಗಳು ನಮಗೆ ತಿಳಿಸಲ್ಪಟ್ಟಿತ್ತು. ಆದ್ರೂ ಕೂಡ ಅವರು ಆ ಓಟವನ್ನು ಓಡಿ ಮುಗಿಸಿದಾಗ, ದೇವರು ಕೊಡೋದು ಸೆಕೆಂಡ್ರಿ, ಬಟ್ ಓಟವನ್ನ ಓಡಿ ಮುಗಿಸಿದಾಗ ಯಾವ ರೀತಿ ಮುಗಿಸಿದಾರೆ ಅಂದ್ರೆ, ಅಪೋಸ್ತಲ ಪೌಲ್ ತಗೊಂಡಾಗ ಒಳ್ಳೆ ಹೋರಾಟವನ್ನ ಹೋರಾಡಿದ್ದೀನಿ, ನಾನು ಇದರಲ್ಲಿ ಗೆದ್ದಿದ್ದೀನಿ, ಜೀವ ಎಂಬ ಜಯಮಾಲೆ ದೇವ್ರು ನನಗೆ ಇಟ್ಟಿದ್ದಾರೆ ಅನ್ನೋಂಥ ಒಂದು ಮಾತಿದೆ ನೋಡ್ರಿ. ಅದೇನಪ್ಪ ಅಂದ್ರೆ, ನಾನು ಓಡ್ಬಿಟ್ಟಿದ್ದೀನಿ, ದೇವ್ರು ಇಟ್ಟಿದ್ದಾರೆ, ಇನ್ನೂ ಕೊಡ್ಲಿಲ್ಲ, ಬಟ್ ಕೊಡ್ತಾರೆ, ಯಾವಾಗ ಕೊಡ್ತಾರೋ ಅವ್ರು ಕೊಡ್ತಾರೆ, ಬಟ್ ನಾನಂತೂ ಓಡ್ಬಿಟ್ಟಿದ್ದೀನಿ ಅಲ್ವಾ. ಅದವ್ರಿಗೆ ಎಷ್ಟು ಸಂತೋಷವನ್ನ ಕೊಟ್ಟಿರ್ಬೋದು. ನಾನು ಮುಗಿಸಿದ್ದೀನಿ, ನನ್ನ ಕೆಲಸ ಮುಗಿಸಿದ್ದೀನಿ, ಇನ್ನೇನಿದ್ರು ದೇವ್ರ ಕೆಲಸ ಅಷ್ಟೇ. ಇನ್ನೇನಿದ್ರು ನನಗೆ ಏನ್ ಬಿರುದು ಕೊಡೋದು, ನಾನು ಮಹಿಮೆಗೆ ತರೋದು, ನನಗೆ ಪುನರ್ತನಾಗ ಕೊಡೋದು, ನನಗೆ ನಾನು ಸತ್ತೋಗಿರೋ ನನ್ನನ್ನ ಮಣ್ಣಿಂದ ಎಬ್ಸೋದು, ಅದೆಲ್ಲ ದೇವ್ರ ಕೈಲಿದೆ, ಅವ್ರು ಮಾಡ್ಕೊಳ್ತಾರೆ. ನನ್ನ ಕೆಲಸ ಏನಿದೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಆಗ ಅವರ ಒಂದು ಉಲ್ಲಾಸ, ಅವರ ಒಂದು ಸಂತೋಷ ಎಷ್ಟು ದೊಡ್ಡದು ಇರ್ಬೋದು ಕ್ರಿಸ್ತನ ಬಗ್ಗೆ.
ಆದ್ರೆ ಅದೇ ಒಂದು ಸಂತೋಷ ನಮ್ಗಿರೋದಾದ್ರೂ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸ್ಬೇಕು. ಆ ಸಂತೋಷದ ಬೆಳಕಿನ ಸಮಯ ತುಂಬಾ ಹತ್ರ ಇದೆ. ಬೆಳಕಿನ ಸಮಯ ತುಂಬಾ ಹತ್ರ ಇದೆ. ಆದ್ರೆ ಅದರ ಮಧ್ಯದಲ್ಲಿ ಒಂದು ಕತ್ತಲೆ ಬಂದು ಹೋಗ್ಬೇಕು. ಆ ಕತ್ತಲೆ ಕಳೆದು ಬಿಟ್ರೆ ಸಾಕು, ಇನ್ನಿರೋದೆಲ್ಲ ಬೆಳಕೆ. ಏನಪ್ಪಾ ಕತ್ತಲೆ? ಏನಿರ್ಬಹುದು ಕತ್ತಲೆ? ಏನಿರ್ಬಹುದು ಕತ್ತಲೆ? ಸಭೆಯ ವೈಭವ ಆಗುವುದಕ್ಕೆ, ಮಹಿಮೆಗೆ ಹೋಗುವುದಕ್ಕೆ ಆ ಒಂದು ಮುಂಜಾನೆಯ ಉದಯದ ಸಮಯ, ಎಲ್ಲವರ ಹರ್ಷಗೊಳ್ಳುವಂತ ಸಮಯ ತುಂಬಾ ಹತ್ರದಲ್ಲಿದೆ. ಆದ್ರೆ ಅದಕ್ಕಿಂತ ಮೊದಲು ಒಂದು ಕತ್ತಲೆ ಕಳೆದು ಹೋಗ್ಬೇಕು. ಏನಿರ್ಬೇಕು ಆ ಕತ್ತಲೆ? ಸುವಾರ್ಥ ಗೊತ್ತಿದ್ಯಾ? ಯುಗದ ಅಂತ್ಯ. ಮಹಾಸಂಕಟ. ಸುವಾರ್ತೆಯ ಅಂತ್ಯ, ಆರ್ಮಗದನ್ ಯುದ್ಧ, ಎರಡನೇ ಲೋಕದ ಅಂತ್ಯ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಆರ್ಮಗದನ್ ಯುದ್ಧ. ಆ ಕತ್ತಲೆ ದಾಟಬೇಕು. ಒಬ್ಬರು ಕೆಲಸ ಮಾಡದೇ ಇರುವಂತ ಒಂದು ವಿಷಯ ನಡಿಬೇಕು. ಯಾರೋ ದೇವರ ವಾಕ್ಯವನ್ನು ಸಾರದೇ ಇರುವಂತ ಸನ್ನಿವೇಶ ಆಗ್ಬೇಕು. ದೇವರ ವಾಕ್ಯ ಭೂಮಿಯಲ್ಲಿ ಇಲ್ಲದೆ ಹೋಗುವಂತ ಸನ್ನಿವೇಶ ಆಗ್ಬೇಕು. ದೇವರ ವಾಕ್ಯಕ್ಕೆ ಬೆಲೆ ಇಲ್ಲದೆ ಇರುವಂತ ಕತ್ತಲೆಯ ಸಮಯ ಬರ್ಬೇಕು. ಅದಾದ ಮೇಲೆ ಇರುವಂತ ವಿಷಯವೆಲ್ಲ ಅದು ಹರ್ಷಗೈಯುವಂತ, ಮಹಾ ಸಂತೋಷ ಪಡುವಂತ ವಿಷಯವಾಗಿದೆ. ಅದಕ್ಕೆ ಈ ವಿಷಯದಲ್ಲಿ ನೋಡ್ಬೇಕಾದ್ರೆ ಈ ರೀತಿ ನಾನು ಓಟವನ್ನ ಓಡಿದ್ದೀನಿ, ನಾನು ಕ್ರಿಸ್ತನಿಗೋಸ್ಕರ ಬದುಕಿದ್ದೀನಿ, ನಾನು ಗೆದ್ದಿದ್ದೀನಿ, ನಾನು ಜಯಶಾಲಿಯಾಗಿದ್ದೀನಿ ಅಂತ ಹೇಳುವಂತ ಮಾತು ಸ್ವಾರ್ಥವಾಗಿದೆಯಾ ಅಂದ್ರೆ ಖಂಡಿತ ಇಲ್ಲ. ಯಾಕೆ ಸ್ವಾರ್ಥ ಇಲ್ಲ? ಕೆಲವೊಂದು ಟೈಮಲ್ಲಿ ಅದು ಸ್ವಾರ್ಥಕ್ಕೂ ಮತ್ತೆ ನಿಸ್ವಾರ್ಥಕ್ಕೂ ಡಿಫ್ರೆನ್ಸಿಯೇಷನ್ ಗೊತ್ತಾಗದೇ ಇದ್ದಾಗ ತುಂಬಾ ಕಷ್ಟ ಅಲ್ವಾ? ಕೆಲವರು ಅವ್ರು ಮಾಡ್ತಿರೋಂಥ ಕೆಲಸ ಎಲ್ಲ ಏನಕ್ಕೋಸ್ಕರ, ಅವ್ರಿಗೋಸ್ಕರನೇ ಮಾಡ್ತಾ ಇದಾರೆ ಅಂತ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಹಿನ್ನೆಲೆ ಅವ್ರಿಗೋಸ್ಕರ ಅದು ಮಾಡಿರಲ್ಲ, ಬೇರೆಯವ್ರಿಗೋಸ್ಕರ ಮಾಡಿರ್ತಾರೆ. ಬಟ್ ಹೊರನೋಟಕ್ಕೆ ಅದು ಅವ್ರಿಗೆ ಏನೋ ಒಳ್ಳೇದಾಗ್ಬೇಕು ಅದಕ್ಕೋಸ್ಕರ ಮಾಡಿರ್ಬಹುದು ಅನ್ನೋದೇ ತಿಳ್ಕೊಳ್ಳೋದು ತುಂಬಾ ಜನ. ಇಲ್ಲಿ ದೇವರ ಮಕ್ಕಳ ಒಂದು ಉಲ್ಲಾಸದಲ್ಲಿ, ಅವರ ಹರ್ಷದಲ್ಲಿ, ಅವರ ಸಂತೋಷದಲ್ಲಿ ಸ್ವಾರ್ಥವಿಲ್ಲ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ದೇವ್ರ ಮಕ್ಕಳು ಈ ಲೋಕದಲ್ಲಿ ತಮ್ಮ ಒಂದು ಜೀವವನ್ನ ಸಂಪೂರ್ಣವಾಗಿ ಸಜ್ಜೀವೆಯನ್ನ ಕೊಟ್ಬಿಟ್ಟಿದ್ದಾರೆ. ಅದನ್ನ ಅನುಭವಿಸ್ಬೇಕಂತ ಅನುಭವಿಸ್ತಿಲ್ಲ. ಎರಡನೇದಾಗಿ ಇಡೀ ಲೋಕಕ್ಕೆ ರಕ್ಷಣೆ ಬರುವಂತ ಒಂದು ನಂಬಿಕೆಯನ್ನ ಎದುರು ನೋಡಿ ಕಾಯ್ತಾ ಇದ್ದಾರೆ. ನನಗ್ ಮಾತ್ರ ಅಲ್ಲ, ನಾನು ಓಟ ಓಡಿ ಮುಗಿಸಿದ್ರೆ ಇಡೀ ಲೋಕಕ್ಕೆ ಏನಾಗುತ್ತೆ? ಒಂದು ಸಂತೋಷ ಸಿಗುತ್ತೆ, ಎಲ್ಲರಿಗೂ ಪುನರ್ತನ ಸಿಗುತ್ತೆ, ಎಲ್ಲರೂ ಕ್ರಿಸ್ತನ ವಿಷಯವನ್ನ ಅರ್ಥಕೊಂಡು, ತಂದೆಯ ದೇವರ ಪ್ರೀತಿನ ಅರ್ಥಕೊಂಡು ರಕ್ಷಣೆನ ಹೊಂತಾರೆ ಅನ್ನೋದೇ ನಮ್ಮ ಒಂದು ಸಜೀವ ಯಜ್ಞಕ್ಕೆ ಮೂಲ ಕಾರಣವಾಗಿತ್ತು. ನಾವು ಏನಕ್ಕೋಸ್ಕರ ನಮ್ಮನ್ನ ಸಜೀವ ಯಜ್ಞ ಕೊಟ್ಟಿದೀವಿ ಅಂದ್ರೆ, ನಾವು ಮಾತ್ರ ಸಭೆಗೆ ಹೋಗ್ತೀವಿ, ಆಳ್ವಿಕೆ ಮಾಡ್ತೀವಿ ಅಂತ ವಿಷಯವನ್ನ ತಿಳ್ಕೊಂಡು ನಾವು ಮಾಡಿಲ್ಲ. ಈ ಲೋಕ ದೇವರ ಹತ್ರ ಬರುತ್ತೆ ಅಂತ. ಆದ್ರಿಂದ ಈ ಭೂಮಿಯಲ್ಲಿರುವಂತ ಕಷ್ಟಗಳು, ರೋಗಗಳು, ದಬ್ಬಾಳಿಕೆ, ಈ ಸಾವಿನ ಸೆರೆಮನೆಯಿಂದ, ಪಾಪದಿಂದ ಬಿಡುಗಡೆ ಮಾಡುವಂತ ವಿಷಯಕ್ಕೋಸ್ಕರ ನಾವು ಮಾಡಿದಂತ ತ್ಯಾಗ, ಅದರಿಂದ ನಮಗೆ ಸಿಗುವಂತ ಬಿರುದು, ಅದಕ್ಕೋಸ್ಕರ ನಾವು ಉಲ್ಲಾಸ ಪಡೆದಾಗ ಅದು ಸ್ವಾರ್ಥವಾಗಲ್ಲ. ಇವಾಗ ಕ್ರಿಸ್ತನ ಪ್ರೀತಿಯ ಹೆಸರಿದೆ, ನಿಮ್ಮೆಲ್ಲರೂ ಗೊತ್ತಾ ಇದೆ. ದೇವ್ರ ಮಕ್ಕಳು ಇವತ್ತು ನಾವು ನೋಡ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇದೆ. ನಾವು ಬಲ್ಲೆವು. ಪ್ರಸವ ವೇದನೆ ಪಡುತ್ತಾ ಇರ್ತದೆ ಎಂದು ನಾವು ಬಲ್ಲೆವು. ಯಾರು ಬಲ್ಲೆವು? ನಾವು ಬಲ್ಲೆವು. ನಮಗ್ ಬಿಟ್ರೆ ಬೇರೆ ಯಾರಿಗಾದ್ರು ಗೊತ್ತಿದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ, ಬೇರೆ ಎಲ್ರಿಗೂ ಗೊತ್ತಿದೆ ಪ್ರಪಂಚ ಪಡುವಂತ ಕಷ್ಟ. ಆದ್ರೆ ಪ್ರಪಂಚ ಪಡುವಂತ ಕಷ್ಟದ ಮೇಲೆ ಕರುಣೆ, ಮಮತೆ, ದಯೆ, ಅನುಕಂಪವನ್ನು ತೋರಿಸುವವರು ಯಾರು ಇಲ್ಲ. ನಮಗೆ ಇಡೀ ಜನರ ಕಷ್ಟಗಳ ಮೇಲೆ ಕರುಣೆ ಇದೆ, ಅನುಕಂಪ ಇದೆ. ನಮಗೆ ಅಂದ್ರೆ ದೇವರ ಮಕ್ಕಳಿಗೆ, ನಿಜವಾದ ದೇವರ ಮಕ್ಕಳಿಗೆ ಅದು ಕಾಣಿಸಲ್ಪಡ್ಬೇಕು. ಕರೆಕ್ಟ್ ಅಲ್ವಾ? ಆ ರೀತಿಯಾದಂತ ಒಂದು ದಯೆ, ಕರುಣೆ, ಅನುಕಂಪಗಳು ನಮ್ಗೆ ಅವ್ರ ಮೇಲಿದೆ. ಅದಕ್ಕೋಸ್ಕರ ಏನಾದ್ರೂ ಮಾಡ್ಬೇಕಂತ ನಮ್ಗೆ ಆಸೆ ಇದೆ. ಬಟ್ ನಾವು ಬಿದ್ದೋಗಿರುವಂತಹ ದೇಹದಲ್ಲಿ ಏನು ಮಾಡಕ್ ಆಗ್ತಿಲ್ಲ ನಮ್ಗೆ. ಆದ್ರೆ ಒಂದೇ ಒಂದು ಅವಕಾಶ ಇದೆ ನಮ್ಗೆ. ಏನಪ್ಪಾ ಅಂದ್ರೆ, ಈ ಬಿದ್ದೋಗಿರುವಂತ, ಈ ಸತ್ತೋಗಿರುವಂತ, ಹಾಳಾಗಿರುವಂತ, ಆದಾಮನ ಮರಣವನ್ನ ಪಡ್ಕೊಂಡಿರುವಂತ ಇದೇ ದೇಹವನ್ನ ದೇವರಿಗೋಸ್ಕರ ಕೊಟ್ಬಿಟ್ರೆ ಸಾಕು. ಆ ಇಡೀ ಲೋಕ ರಕ್ಷಣೆ ಆಗೋ ಒಂದು ಭಾಗದಲ್ಲಿ, ಆ ಒಂದು ವಿಮೋಚನಾ ಬಲಿಯ ಒಂದು ಕಾರ್ಯದಲ್ಲಿ ನಮಗೂ ಪಾಲಿರುತ್ತೆ. ವಿಮೋಚನಾ ಬಲಿಯಲ್ಲಿ ನಮ್ಗೆ ಪಾಲಿಲ್ಲ, ವಿಮೋಚನಾ ಕಾರ್ಯದಲ್ಲಿ ಇಡೀ ಲೋಕವನ್ನ ಬಿಡುಗಡೆ ಮಾಡಿ ಕರ್ಕೊಂಡ್ ಬರ್ತೀವಲ್ಲ, ರೆಸ್ಕ್ಯೂ ಮಾಡುವಂತ ವಿಷಯ. ಯಾರಾದ್ರೂ ಏನ್ ಮಾಡ್ತಾರೆ ಅಂದ್ರೆ, ಒಂದು ಭೂಕಂಪ ಬಂತು, ಇಲ್ಲ ಏನೋ ಭೂಸವೆತ ಬಂತು, ಇಲ್ಲ ಸಮುದ್ರದಲ್ಲಿ ಏನಾದ್ರೂ ನೀರಿಂದ ಸುನಾಮಿ ತರ ಏನಾದ್ರೂ ಆಗಿ, ಮಳೆ ಜಾಸ್ತಿ ಆಗಿ ಎಲ್ಲ ಸಿಕ್ಕಾಕೊಂಡಾಗ ಈ ರೆಸ್ಕ್ಯೂ ಪೀಪಲ್ ಕಳಿಸ್ತಾರೆ, ಮಿಲಿಟರಿಯನ್ನ. ಅವ್ರು ಹೋಗಿ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಅವ್ರನ್ನ ಕಾಪಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡ್ ಬಿಡ್ಸ್ಕೊಂಡ್ ಬರ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ,
ಹಾಗಾಗಿ ಅವ್ರ ಜೀವಂತವಾಗಿದ್ರೆ ಬಿಡಿಸ್ಕೊಂಡ್ ಬರಕ್ಕಾಗೋದು. ಹಾಗೆ ಯೇಸು ಕ್ರಿಸ್ತನ್ ಕೊಟ್ಟಂತ ಈಡುಬಲಿಯಲ್ಲಿ ಎಲ್ರಿಗೂ ಲೈಫ್ ಸಿಗುತ್ತೆ. ಆದ್ರೆ ಆ ಲೈಫ್ ಪಡೆದಿರುವಂತ ಲೈಫ್ ಇರುವಂತ ಜನರನ್ನ ಆ ಪಾಪದಿಂದ ರೆಸ್ಕ್ಯೂ ಮಾಡುವಂತ ಒಂದು ದೊಡ್ಡ ಅವಕಾಶ ನಮ್ಗೆ ಸಿಗುತ್ತೆ. ಕಾಪಾಡಿಕೊಂಡು ಅವರಿಗೆ ಸತ್ಯವೇದ ದೇವರ ವಾಕ್ಯವನ್ನ 1000 ವರ್ಷ ಆಳ್ವಿಕೆಯಲ್ಲಿ ಕೊಟ್ಟು ಜ್ಞಾನವನ್ನು ಕೊಟ್ಟು ಹೇಗೆ ಪಾಪವನ್ನು ಗೆದ್ದು ಬರೋದು, ತನ್ನ ಮನಸ್ಸಿನಲ್ಲಿ ಬೇರೂರಿರುವಂತ ಪಾಪವನ್ನು ಗೆದ್ದು ಬರೋದಕ್ಕೆ ದೇವರಿಟ್ಟಿರುವಂತ ಕೃಪೆ, ನೀತಿಯ ಸತ್ಯ ಮಾರ್ಗಗಳೇನಂತ ತಿಳಿಸ್ಕೊಡುವಂತ ಮಹಾ ದೊಡ್ಡ ಅವಕಾಶ ನಮ್ಗೆ ಸಿಗುತ್ತೆ. ಅನ್ನುವಂಥ ವಿಷಯವನ್ನ ದೇವ್ರ ಮಕ್ಳು ಏನ್ ಮಾಡ್ಕೊಂಡಿದೀವಿ, ನಾವು ಮೈಂಡ್ ಇಟ್ಕೊಂಡಿದೀವಿ. ನಾವು ಮಾತ್ರವೇ ಅರ್ಥ ಮಾಡ್ಕೊಂಡಿದೀವಿ. ಬೇರೆ ಯಾರಿಗೂ ಜಗತ್ತು ಪಡ್ತಿರುವಂತ ಈ ಪ್ರಸವ ವೇದನೆ ಬಗ್ಗೆ ನಾಲೆಜ್ ಇಲ್ಲ. ನಮ್ಗೆ ನಾಲೆಜ್ ಇದೆ. ನಾಲೆಜ್ ಇರೋದ್ರಿಂದ ನಮ್ಗೆ ಏನಾಯ್ತು ಅಂದ್ರೆ ಅದರಿಂದ ಬಿಡುಗಡೆ ಮಾಡೋದಕ್ಕೆ ಏನಾದ್ರೂ ದಾರಿ ಇದೆಯಾ ಅಂದಾಗ ದೇವ್ರು ನಮ್ಗೆ ಅವಕಾಶ ಕೊಟ್ಟರು. ಒಂದು ದಾರಿ ಇದೆ. ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂತ ಈಡುಬಳಿಯಲ್ಲಿ ಎಲ್ಲರೂ ಪುನರ್ತನ ಬರ್ತಾರೆ. ನೀವು ಮನಸ್ಸು ಮಾಡಿದ್ರೆ, ನಿಮ್ಮ ದೇಹವನ್ನ ಸಜೀವನ ಕೊಟ್ರೆ, ಆ ಬಿಡುಗಡೆ ಮಾಡುವಂತ ಕೆಲಸಕ್ಕೆ ನಿಮ್ಮನ್ನ ನಾನು ಅಪಾಯಿಂಟ್ಮೆಂಟ್ ಮಾಡ್ತೀನಿ. 1000 ವರ್ಷ ಆಳ್ವಿಕೆಯಲ್ಲಿ ನೀವು ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸಕ್ಕೆ ಅವ್ರಿಗೆ ಸಹಾಯ ಮಾಡ್ತೀರಾ. ಕ್ರಿಸ್ತನ ಜೊತೆಗೆ ಸಹಾಯಕವಾಗಿದ್ದು ಅವ್ರನ್ನ ಬಿಡುಗಡೆ ಮಾಡ್ತೀರಾ. ನಿಮ್ಗೆ ಒಪ್ಪಿಗೆನಾ? ನೀವು ಮಾಡಂಗಿದ್ರೆ ನಿಮ್ಮನ್ನ ಸಜೀವವಾಗಿ ಸಮರ್ಪಣೆ ಮಾಡಿ ಅಂತ ಏನ್ ಮಾಡಿದ್ರೆ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಆದ್ರಿಂದ ಇಡೀ ಲೋಕ ಪ್ರಸವ ವೇದನೆ ಪಡ್ತಾ ಇದೆ. ನಾವು ಕೂಡ ಪ್ರಥಮ ಫಲವಾದ ಪವಿತ್ರಾತ್ಮವನ್ನು ಹೊಂದಿರುವಂತ ನಾವು ಅದ್ರ ದೇವಪುತ್ರರ ಪದವಿಯನ್ನು ಅಂದ್ರೆ ದೇಹಕ್ಕೆ ಬರಬೇಕ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಅಂದ್ರೆ ಈ ಲೋಕಕ್ಕೆ ಬರ್ಬೇಕಾದ ಆ ಒಂದು ಬಿಡುಗಡೆ ಯಾರ ಹತ್ರ ಇದೆ ಅಂದ್ರೆ ನನಗ್ ಬರುವಂತ ಬಿಡುಗಡೆ ಮೇಲೆ ಇದೆ. ನಾನು ಬಿಡುಗಡೆ ಆದ್ರೆ ಲೋಕಕ್ಕೆ ಬಿಡುಗಡೆ. ನನಗೆ ಬರ್ಬೇಕಂತ ವಿಮೋಚನೆ, ದೇಹಕ್ಕೆ ಬರ್ಬೇಕಂತ ವಿಮೋಚನೆ, ದೇಹದಿಂದ ಹೊರಗೆ ಬಂದು ನೂತನ ಸೃಷ್ಟಿಯ ಒಂದು ಗುಣಗಳನ್ನ ಬೆಳೆಸ್ಕೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ಓಟವನ್ನು ಓಡಿ ಮುಗಿಸದೆ ಆದ್ರೆ ನನಗೆ ಬರುವಂತ ಬಿಡುಗಡೆ ಇದೆಯಲ್ಲ, ಆ ಬಿಡುಗಡೆ ಬಂದ್ಮೇಲೆ ಲೋಕಕ್ಕೆ ಬಿಡುಗಡೆ ಅನ್ನೋಂಥ ವಿಷಯವನ್ನ ದೇವ್ರ ಮಕ್ಕಳಿಗೆ ಅರ್ಥ ಮಾಡ್ಕೊಂಡಾಗ ನಾವು ಸ್ವಾರ್ಥವಾಗಿರಲ್ಲ. ಕೃಷ್ಣ ಪ್ರೀತಿಯ ಎಲ್ಲೂ ಕೂಡ ನಮ್ಮ ವಿಷಯದಲ್ಲಿ ಸ್ವಾರ್ಥ ತೋರ್ಸಕ್ಕಾಗಲ್ಲ. ನಿಜವಾದ ದೇವ್ರ ಮಕ್ಕಳು ಮಾಡುವಂತ ಒಂದು ಸಜೀವೇದನದಲ್ಲಿ ಸ್ವಾರ್ಥ ಇರಕ್ಕೆ ಸಾಧ್ಯತೆನೇ ಇಲ್ಲ ಅಲ್ವಾ? ಹಾಗಿರ್ಬೇಕಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಂಥ ಒಂದು ಅವಕಾಶ ನಮಗ್ ಸಿಗ್ತಾ ಇದೆ. ಸಭೆ ಅಂತ ಹೇಳಿದಾಗ ಯಾವ ರೀತಿಯಲ್ಲಿ ಕ್ರಿಸ್ತನ ಜೊತೆಗೆ ಸೇರಿಕೊಂಡು ಕ್ರಿಸ್ತನಿಗೆ ಶರೀರವಾಗಿದ್ದು ಇಡೀ ಲೋಕವನ್ನ ಸರಿ ಮಾಡಿ ಸರಿಯಾದ ಆರ್ಡರ್ಲಿ ತೋರ್ಬಂತ ವಿಷಯ. ಇವತ್ತೆಲ್ಲ ಹೆಂಗಿದೆ, ಎಷ್ಟೊಂದು ಮಿನಿಸ್ಟರ್ಸ್ ಇದ್ದಾರೆ, ಎಷ್ಟೊಂದು ಪೊಲಿಟಿಷಿಯನ್ಸ್ ಇದ್ದಾರೆ, ದೇಶಕ್ಕೋಸ್ಕರ ತಮ್ಮ ಜೀವವನ್ನ ತ್ಯಾಗ ಮಾಡಿದಂತ ಮುಡುಪಾಗಿಟ್ಟಿರುವಂತ ಶ್ರೇಷ್ಠ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳನ್ನ ನೋಡಿರ್ಬೋದು ನೀವು ಅಲ್ವಾ? ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಇದರ ಹಲವಾರು ವ್ಯಕ್ತಿಗಳು ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಆದ್ರೆ ಕೃಷ್ಣ ಪ್ರೀತಿಯ ಸಹೋದರರೇ, ಅವರು ಮಾಡುವಂತ ತ್ಯಾಗಕ್ಕೂ ನಾವು ಮಾಡುವಂತ ತ್ಯಾಗಕ್ಕೂ ಡಿಫ್ರೆಂಟ್ ಇದೆ. ಅದ ಅರ್ಥ ಮಾಡ್ಕೊಬೇಕು. ದೇವರ ಮಕ್ಕಳು ನಮ್ಮನ್ನ ಸಜೀವಿಯನ್ನ ಕೊಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮಲ್ಲಿ ನೂತನ ಸೃಷ್ಟಿ ಮತ್ತೆ ಕ್ರಿಸ್ತನ ಗುಣಾವಕಾಶಗಳು ಬೆಳೀತಾ ಇರುತ್ತೆ. ಅದು ಬೆಳಿದೆ ನಾವು ಸತ್ತೋಗ್ಬಿಟ್ರೆ ಯಾವುದಕ್ಕೆ ಲೈಫ್ ಕೊಡಕ್ಕಾಗುತ್ತೆ? ಯಾವ ಕ್ಯಾರೆಕ್ಟರ್ಗೆ ನಾವು ಲೈಫ್ ಕೊಡಕ್ಕಾಗುತ್ತೆ? ಆ ಗುಣವನ್ನ ಬೆಳೆಸ್ಕೊಬೇಕಾಗುತ್ತೆ ಮೊದಲು. ಆ ರೀತಿ ಬೆಳೆಸ್ಕೊಂಡ್ರೆ ಮಾತ್ರ ಅದಕ್ಕೇನಂತ ಇದೆ ವಾಕ್ಯ, ದೇವಪುತ್ರರ ಪದವಿ, ಪ್ರಥಮ ಫಲ, ಫಸ್ಟ್ ರೆಸರಕ್ಷನ್ ಆಗ್ಬೇಕು. ಮೊದಲನೇ ರೆಸರಕ್ಷಣೆ ಏನಪ್ಪಾ ಅಂದ್ರೆ ಇಡೀ ಲೋಕದ ಮೇಲೆ ನಾವು ಇಟ್ಟಿರುವಂತ ಪ್ರೀತಿನ ಪ್ರೂವ್ ಮಾಡುತ್ತೆ. ನಾವೇನೋ ಮೊದಲನೇ ಪುನರ್ತನದಲ್ಲಿ ಬರೋದಾಗಿದ್ರೆ ಅದು ದೇವರ ಮೇಲೆ ಮತ್ತು ಲೋಕದ ಮೇಲೆ ಇಟ್ಟಿರುವಂತ ಪ್ರೀತಿನ ಹೌದು ನಿಜವಾಗ್ಲೂ ನಿಮ್ ಪ್ರೀತಿ ಮಾಡಿದ್ವಿ ಅಂತ ಪ್ರೂವ್ ಮಾಡುತ್ತೆ. ಅದು ನಮ್ಮ ಕೈಯಲ್ಲಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡಿ ಈ ಲೋಕವನ್ನ ದೇವರ ಕಡೆಗೆ ತರುವಂತ ಒಂದು ಕೆಲಸ ಕೂಡ ಅದು ವೈಟಿಂಗ್ ಅಲ್ಲಿ ಇದೆ. ಕಂಟಿನ್ಯೂ ಮಾಡೋಣ. ಓದಿ ಓದಿ ಓದಿ. ಶಾರೀರಿಕ ಇಸ್ರಾಯೇಲ್ಯರ ಬಿಡುಗಡೆಯು ನಾವು ನೋಡುವಂತೆ 1914 ನಂತರದಲ್ಲಿ ಆಗುವಂತೆ ನಿಶ್ಚಯವಾಗಿರುವುದರಿಂದ ಸಂತರುಗಳ ಬಿಡುಗಡೆಯು 1914 ನಂತರದ ಯಾವ ಸಮಯದಲ್ಲಿಯೂ ಆಗುತ್ತದೆ ಎಂಬುದು ಸ್ಪಷ್ಟ ಮತ್ತು ಕೋಪಿಸಿಕೊಂಡ ಜನಾಂಗಗಳಿಗೆ ನಂತರದಲ್ಲಿ ಸುಮ್ಮನಿರುವಂತೆ ಅಧಿಕಾರಯುಕ್ತವಾಗಿ ಆದೇಶಿಸಲಾಗುವುದು ಮತ್ತು ಯೆಹೋವನಿಂದ ಅಭಿಷೇಕ ಹೊಂದಿದವರ ಶಕ್ತಿಯನ್ನು ಗ್ರಹಿಸಿಕೊಳ್ಳುವಂತೆ ಮಾಡಲಾಗುವುದು. 1914 ನಂತರ ಕ್ರಿಸ್ತನ ದೇಹದ ಕಡೆಯ ಸದಸ್ಯರುಗಳಾದವರು ಮಹಿಮೆ ಹೊಂದಿಕೊಳ್ಳುವರೆಂದು ನಮಗೆ ನೇರವಾಗಿ ತಿಳಿಸಲಾಗಿಲ್ಲ. ಆದರೆ ಶರೀರಧಾರಿಯಾಗಿ ಅವರ ಕಾರ್ಯವು ಮಾಡಿ ಮುಗಿಸುವವರೆಗೆ ಖಂಡಿತವಾಗಿಯೂ ಅಲ್ಲ, ಅಥವಾ ನಾವು ಅವರುಗಳು ಆ ಕಾರ್ಯವು ನೆರವೇರಿದ ಮೇಲೂ ಬಹಳ ಕಾಲ ಉಳುಕೊಳ್ಳುತ್ತಾರೆಂದು ಸಹಿಸಲಾಗದು. ಈ ಎರಡು ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಬಿಡುಗಡೆಯ ಸಮಯವನ್ನು ಅಂದಾಜಿಸಬಹುದು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ ಇಲ್ಲಿ ಒಂದು ಮುಖ್ಯವಾದಂತ ಒಂದು ಭಾಗವನ್ನ ಕೊಡ್ತಾ ಇದೆ. ನಾವು ಮೊದಲು ಓದಿದ್ವಲ್ಲ,
ನಾವು ಸಭೆಯ ಬಿಡುಗಡೆ ಮತ್ತು ಉನ್ನತೀಕರಿಸಲ್ಪಡುವುದು ಅಂತ ಭಾಗದಲ್ಲಿ ಆ ಸಭೆಯ ಬಿಡುಗಡೆ ಸಮಯ, ದಿನಾಂಕವನ್ನ ಕಂಡುಹಿಡಿಯಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆ ನಾವು ಅಲ್ಲಿ ನೋಡಿದ್ವಿ. ಕಡಲ್ಲಿ ನೋಡ್ಬೇಕಾದ್ರೆ ಅಂದಾಜಿಸಬಹುದು ಅಂದ್ರೆ ಯಾವ ರೀತಿ? ನಿಖರವಾಗಿ ಬೇಡ, ಈ ಒಂದು ಸನ್ನಿವೇಶ, ಈ ಒಂದು ಸಂದರ್ಭದಲ್ಲಿ ಈ ಕೆಲಸ ನಡೆಯಕ್ಕೆ ತುಂಬಾ ಸಾಧ್ಯತೆ ಇದೆ. ಬೇರೆ ಯಾವ ಒಂದು ಘಟನಾವಳಿಗಳಿಗಿಂತ ಇಂಥ ಘಟನಾವಳಿಗಳನ್ನ ಮೈಂಡ್ ಇಟ್ಕೊಂಡಾಗ ಅದು ನಡೆಯಕ್ಕೆ ತುಂಬಾ ಸಾಧ್ಯತೆ. ಈಗ ನೋಡಿ, ಶಾರೀರಿಕ ಇಸ್ರೇಲ್ ಬಿಡುಗಡೆಯು ನಾವು ನೋಡುವಂತೆ 1914 ನಂತರದಲ್ಲಿ ಆಗುವಂತೆ ನಿಶ್ಚಯವಾಗಿರುವುದರಿಂದ ಅಂದ್ರೆ ಇಸ್ರೇಲ್ ಜನರ ಬಿಡುಗಡೆ ಶುರುವಾಗ್ತಾ ಇದೆ. 1914 ಇತ್ತೀಚೆಗೆ ಮಾಂಸಿಕವಾದ ಇಸ್ರೇಲ್ ಜನರು ಏನಾಗ್ತಿದ್ದಾರೆ, ಬಿಡುಗಡೆ ಹೊಂದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಏನ್ ಅರ್ಥದಲ್ಲಿ ಇದನ್ನ ಮಾತಾಡ್ತಾ ಇದ್ರಂದ್ರೆ ನೋಡಿ, ನಾವು ಪೇತ್ರನಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ಓದಿದ್ವಿ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ ವಾಕ್ಯವನ್ನು ಓದಿ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 7th ವರ್ಸ್, ಎಷ್ಟು 7ನೇ ವಾಕ್ಯ. ಆತನು ಅವರಿಗೆ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು 6ನೇ ವಾಕ್ಯ ಹೋದ್ರಿ, 6ನೇ ವಾಕ್ಯ 7ನೇ ವಾಕ್ಯ. ಆತನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಏನಂತಿದ್ರೆ ನೋಡ್ರಿ, ವಾಕ್ಯನ ಗಮನಿಸ್ರಿ. ನೋಡ್ರಿ, ಈ ಕಾಲದಲ್ಲಿ ಇಸ್ರೇಲ್ ಮತ್ತೆ ತಿರುಗಿ ಕೊಡ್ತೀರಾ, ನಮ್ಗೆ ವಾಗ್ದಾನ ಮಾಡಿದ್ರಲ್ಲ ಇಸ್ರೇಲ್ ದೇಶವನ್ನ ಕೊಡ್ತೀರಾ ಅಂದ್ಬಿಟ್ಟು, ನೀವು ಮೆಸ್ಸಿಯಾನೇ ಗೊತ್ತಾಯ್ತು, ಪುನರ್ತನ ಆಗ್ಬಿಟ್ಟಿದ್ದೀರಾ, ನೀವು ರಾಜಾದಿರಾಜನು ಕರ್ತನು. ಅವ್ರಿಗೆ ಗೊತ್ತಿಲ್ಲ ಇನ್ನು 2000 ವರ್ಷಗಳು ಕಳೆಯುತ್ತೆ, ಸುವಾರ್ಥ ಈಗ ಅಂತ ಒಂದಿದೆ, 2000 ವರ್ಷದಲ್ಲಿ 1,44,000 ಜನ ಆಯ್ಕೆ ಮಾಡ್ಬೇಕಿದ್ ಯಾವ ವಿಷಯ ಗೊತ್ತಿಲ್ಲ ಅಪೊಸ್ತಲರಿಗೆ. ಇದೆಲ್ಲ ಇನ್ಮೇಲೆ ಗೊತ್ತಾಗುತ್ತೆ, ಕ್ರಮೇಣವಾಗಿ ದೇವರ ಸತ್ಯ ಪವಿತ್ರಾತ್ಮ ಬಂದವರಿಗೆ ತಿಳಿಸಲ್ಪಡುತ್ತೆ. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಆಯ್ತು ಎಲ್ಲ ಮುಗಿತಲ್ಲಪ್ಪ, ಯೇಸು ಕ್ರಿಸ್ತನ ಪುನರ್ತನ ಆಗ್ಬಿಟ್ರು, ಇವರೇ ಮೆಸ್ಸಿಯ ಗೊತ್ತಾಯ್ತು, ಹಾಗಾದ್ರೆ ಇಸ್ರೇಲ್ ನಮ್ಗೆ ಬರ್ಬೇಕು, ಇವರೆಲ್ಲ 12 ಸಿಂಹಾಸನ ಕುತ್ಕೊಂಡು ನೀವು ಆಳ್ವಿಕೆ ಮಾಡ್ತೀರ ಅಂದ್ಬಿಟ್ಟು ಅವರೆಲ್ಲ ಲಿಟರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಶಾರೀರಿಕವಾಗಿ ಇದೇ ಭೂಮಿಯಲ್ಲಿ ನಿಂತ್ಕೊಂಡು ನಾವು ಆಳ್ವಿಕೆ ಮಾಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಮಹಿಮೆ ಶರೀರ ಅದಿಲ್ಲ, ಯಾವುದು ಗೊತ್ತಿಲ್ಲ. ಆಗ ಯೇಸು ಕ್ರಿಸ್ತ ಏನ್ ಮಾಡಿಲ್ಲ, ಅವ್ರಿಗೆ ಇದನ್ನ ನಿಖರವಾಗಿ ಸ್ಪಷ್ಟವಾಗಿ ಹೇಳಕ್ ಎಕ್ಸ್ಪ್ಲೇನ್ ಮಾಡೋದು ಬಿಟ್ಬಿಟ್ಟು ಆ ಎಕ್ಸ್ಪ್ಲನೇಷನ್ಗೆ ಹೋಗ್ಲಿಲ್ಲ. ಯೇಸು ಕ್ರಿಸ್ತ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಪ್ರಯತ್ನ, ಆ ಒಂದು ವಿಷಯಕ್ಕೆ ಕೈ ಹಾಕ್ಲಿಲ್ಲ. ಅದು ಅನಾವಶ್ಯಕವಾಗಿತ್ತು ಅವರಿಗೆ. ಏನಂತ ಹೇಳಿದ್ರು, ದೇವರ ಅಧೀನದಲ್ಲಿರುವಂತ ಸಮಯ ಕಾಲವನ್ನು ತಿಳ್ಕೊಳ್ಳೋದು ನಿಮ್ಮ ಕೆಲಸವಲ್ಲ ಅಂತ ಹೇಳಿದ್ರು. ಅಂದ್ರೆ ಏನಪ್ಪಾ ಅರ್ಥ, ದೇವರ ಕಲಿರುವಂತ ಸಮಯ ಏನೋ ಪ್ರವಾದನೆಗಳ ಪ್ರಕಾರ ಸಮಯ ಅಂದ್ರೆ ಅನ್ಯ ಜನಗಳ ಕಾಲ ಇದೆ, ಅನ್ಯ ಜನಗಳ ಕಾಲ ಮುಕ್ತಾಯವಾಗ್ಬೇಕು, ಅದಾದ್ಮೇಲೆ ರಾಜ್ಯ ನಿಮ್ಗೆ ಸಿಗುತ್ತೆ. ಅನ್ಯ ಜನಗಳ ಕಾಲ ಇನ್ನೂ ಮುಕ್ತಾಯವಾಗಿಲ್ಲ. ಸತ್ಯವೇದ ಪ್ರವಾದನೆ ಪ್ರಕಾರ ಅನ್ಯ ಜನಗಳ ಕಾಲ 1914 ಮುಕ್ತಾಯವಾಗುತ್ತೆ. ಆಗಲೇ ನಾವು ನೋಡ್ತೀವಿ ಇಸ್ರೇಲ್ ಕೂಡ ಮರುಸ್ಥಾಪನೆ ಆಗುತ್ತೆ. ಅಂದ್ರೆ ಏನಾಗಿರ್ಬೋದು ಅಂದ್ರೆ ಅಪೊಸ್ತಲರು ಪುನರ್ತನವಾಗಿದ್ದಾರೆ ಅಂದ್ಬಿಟ್ಟು ನಿಖರವಾದಂತ ವಾಕ್ಯ ನಮ್ಗಿಲ್ಲ. ಬ್ರದರ್, ಅಪೊಸ್ತಲರು ಪುನರ್ತನ ಆಗಿದ್ರೆ ಅಂದ್ಬಿಟ್ಟು ಎಲ್ಲಿದೆ ವಾಕ್ಯ ತೋರಿಸ್ರಿ ಅಂತ ಕೇಳಿದ್ರೆ ಇಲ್ಲ, ನಮ್ಗೆ ಗೊತ್ತಿಲ್ಲ. 1914 ಅಪೊಸ್ತಲರು ಪುನರ್ತನವಾದ್ರು ಅಂತಿಲ್ಲ. ಆದ್ರೆ ನಾವು ಈ ಥೆಸಲೋನಿಕೆಯಲ್ಲಿ ನೋಡ್ಬೇಕಾದ್ರೆ ಆತನ ಬರುವಿಕೆಯಲ್ಲಿ ಆತನವರು ಏನಾಗ್ತಾರೆ, ಪುನರ್ತನವಾಗ್ತಾರೆ ಅಂತ ವಾಕ್ಯ ನಾವು ನೋಡಿದೀವಿ ಅಲ್ವಾ. ಸೊ ಅದು ಕೂಡ ನಾವು ಮುಂದೆ ಬರುತ್ತೆ ಆ ಪಾಯಿಂಟ್. ಬಟ್ ಇದ್ರೂ ಕೂಡ ವಾಕ್ಯ ಈಗ ಅದನ್ನ ಓದ್ಬಿಡೋಣ. 2 ಥೆಸಲೋನಿಕೆದವರಿಗೆ ಒಂದೇ ನಿಮಿಷ. ಹಾ, 1 ಥೆಸಲೋನಿಕೆದವರಿಗೆ 4ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದೊಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸಾಕು ಅಲ್ವಾ. ಇಲ್ಲಿ ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ, ಆ ಪ್ರಧಾನ ದೂತನ ಶಬ್ದ ಕೇಳಿದ ತಕ್ಷಣ ಏನಪ್ಪಾ, ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಮೊದಲು ಕ್ರಿಸ್ತನಲ್ಲಿ ಸತ್ತೋಗಿರೋರು ಮೊದಲು ಎದ್ದು ಬರ್ತಾರೆ. ಅಂದ್ರೆ ಕ್ರಿಸ್ತನಲ್ಲಿ ಸತ್ತಿರೋರು ಯಾರು?
ಮೊದಲು ಸತ್ತಿರೋರು ಅಪೋಸ್ತಲರು. ಅಲ್ಲಿಂದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬರೋವರೆಗೆ ಯಾರೆಲ್ಲ, ಅದು ಹಿಂದಿನ ಭಾಗದವರೆಗೆ ಯಾರೆಲ್ಲ ಸಭೆ ವರ್ಗದವರಾಗಿ ಓಟವನ್ನ ಓಡಿ ಮುಗಿಸಿರ್ತಾರೋ ಅವರೆಲ್ಲ ಪುನರ್ತನವಾಗ್ತಾರೆ. ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಬರುವಿಕೆ ಆಯ್ತು, ಎರಡನೇ ಬರುವಿಕೆ ಆಗಿದೆ ಅಂದ್ರೆ ಏನಾಗಿರ್ಬೇಕು? ಸತ್ತವರ ಪುನರ್ತನ ಆಗಿರ್ಬೇಕು. ಅದರಲ್ಲಿ ವಿಶೇಷವಾಗಿ ಯಾರ ಪುನರ್ತನ ಆಗಿರ್ಬೇಕು? ಅಪೋಸ್ತಲರ ಪುನರ್ತನವಾಗಿರ್ಬೇಕು. ಅವ್ರ ಪುನರ್ತನ ಆದ್ರೆ ಅವ್ರು ಏನ್ ಮಾಡಿರ್ಬೇಕು? ಮೊದಲು ಏನ್ ಕೇಳಿರ್ತಾರೆ? ಇಸ್ರೇಲ್ ದೇಶನ ದೇವ್ರು ಮತ್ತೆ ಕೊಟ್ಟಿದಾರಾ ಅಂತ ಕೇಳಿರ್ತಾರೆ. ಅವ್ರ ದೇವ್ರ ಕರ್ತನಾದ ಯೇಸು ಕ್ರಿಸ್ತನ ಪ್ರಕಾರ ಏನಿತ್ತು? ನೀವೇ ಅಲ್ವಾ ಇಸ್ರೇಲ್ ಜನರ ಆಳ್ವಿಕೆ ಮಾಡೋರು, ನಿಮ್ಮಿಂದನೇ ಅವ್ರಿಗೆ ಮತ್ತೆ ಬಿಡುಗಡೆ ಆಗ್ಬೇಕಂದ್ರೆ ಇಸ್ರೇಲ್ ಜನರು ಮರುಸ್ಥಾಪನೆ ಆಗ್ತಾ ಇರೋದನ್ನ ಭೂಮಿಯಲ್ಲಿ ನೋಡ್ತಾ ಇದೀವಿ. ಈ ಸ್ಥಾಪನೆ ಹಿನ್ನೆಲೆ ಯಾರಪ್ಪ ಇರ್ಬೋದು? ಇವ್ರಿಗೆ ಬಿಡುಗಡೆ ಮಾಡುವಂತ ಕೆಲಸ ಯಾರು ಮಾಡಿರ್ಬೋದು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಜೊತೆಗಿರುವಂತ ಅಪೋಸ್ತಲರು ಈ ಕೆಲಸವನ್ನ, ಅವರಿಗೆ ದೇವರಿಗೆ ಈ ಕಾರ್ಯವನ್ನ ಕೈಯಲ್ಲಿ ಕೊಟ್ಟಿರ್ಬೋದು, ಏನೋ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮ ವಾಕ್ಯಕ್ಕೆ ಅನುಗುಣವಾಗಿ, ಸತ್ಯವಾದ ಪ್ರವಾದನೆಗೆ ಅನುಗುಣವಾಗಿ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಅದನ್ನ ನೋಡ್ಬೋದು. ಅದು ಮಾತ್ರವಲ್ಲ, ಕ್ರಿಸ್ತನ ಪ್ರಿಯ ಇಡೀ ಜನಾಂಗ ಇವತ್ತೇನಾಗಿದೆ? ಒಂದು ಜನಾಂಗದ ಒಂದು ಕೋಪ ಇದೆಯಲ್ಲ, ದೇವರ ಮೇಲೆ ಕೋಪ. ಯಾವ ರೀತಿ ಕೋಪ ಇದೆ ದೇವ್ರ ಮೇಲೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯ ಬಂದಾಗ ಇಡೀ ಲೋಕ ಸುಮ್ಮನೆ ಇಲ್ಲ, ಅದಕ್ಕೆ ಆಪೋಸಿಟ್ ಆಗಿ ಪ್ಲಾನ್ ಮಾಡ್ತಾ ಇದೆ. ಬಟ್ ಅವ್ರನ್ನ ಕಂಟ್ರೋಲ್ ಮಾಡುವಂತ ಒಂದು ಅಧಿಕಾರ ಕೂಡ ಯಾರ ಕೈಯಲ್ಲಿ ಬಂದಿದೆ? ಈಗ ಯೇಸು ಕ್ರಿಸ್ತನ ಕೈಯಲ್ಲಿ ಬಂದಿದೆ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರಿಯ ಈ 1914 ನಂತರ ಉಳಿದಿರುವಂತ ದೇವ್ರ ಮಕ್ಕಳು ಓಟವನ್ನ ಓಡಿ ಮುಗಿಸ್ಬೇಕು ಅಂತ ಬ್ರದರ್ ಇಲ್ಲಿ ಬರೀತಾ ಇದ್ದಾರೆ. ನಾವು ಇದನ್ನ ಮೊದಲು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ವಿ, ಮತ್ತೆ ಅದನ್ನ ಕ್ಲಾರಿಫಿಕೇಶನ್ ಕೊಡೋದ್ ಬೇಕಾಗಿಲ್ಲ. ಆದ್ರೆ ಸಮಯಾವಕಾಶ ಗೊತ್ತಿಲ್ಲ. 1914 ಇಂದ ಒಂದ್ ವೇಳೆ ಅಸಂಪ್ಷನ್, ಊಹಾಪೋಹವಾಗಿ ನಾವು ಮಾತಾಡ್ಬೇಕಾದ್ರೆ 1914 ಒಂದು 10 ವರ್ಷ 20 ವರ್ಷದಲ್ಲಿ ಉಳಿದಿರುವಂತ ಸಭೆ ವರ್ಗದವರು ಓಟಗಳನ್ನ ಓಡಿ ಮುಗಿಸ್ಬಹುದು ಅಂತ ಅವ್ರು ತಿಳ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕೆಲ್ಲ ವಾಕ್ಯಗಳು ನಮ್ಗಿಲ್ಲ. ಆದ್ರೆ ದೇವ್ರು ನಮ್ಗೆ ಎಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ, ಇಲ್ಲಿವರೆಗೂ ಕರೆ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸಭೆ ಕರೆ 1914 ಇಂದ ಸುಮಾರು 112 ವರ್ಷಗಳು ದಾಟಿ ಕೂಡ ಕರೆ ಇದೆ. ನಮ್ಗೆ ಇನ್ನೂ ಕೂಡ ಸಭೆ ವರ್ಗದವರಾಗಿ ಆಯ್ಕೆ ಮಾಡುವಂತ ಆಯ್ಕೆಗೆ ನಾವು ಲಾಸ್ಟ್ ಟೈಮೇ ಸುಗ್ಗಿಯ ಕಾರ್ಯದಲ್ಲಿ ನೋಡಿದ್ವಿ. ಬಾಗಿಲು ಮುಚ್ಚಲ್ಪಡಿಲ್ಲ, ಕರೆ ಮುಕ್ತಾಯವಾಯ್ತು, ಬಾಗಿಲು ಮುಚ್ಚಲ್ಪಡಲಿಲ್ಲ ಅಂತ ನೋಡಿದ್ವಿ. ಆ ರೀತಿಯಾಗಿ ನಮ್ಗೆ ಕರೆ ಇದೆ. ಆದ್ರೆ ಇದು ಎಷ್ಟು ಸಮಯ ತಗೊಳ್ಬಹುದು ಅಂದ್ರೆ ಖಂಡಿತ ಹೆಚ್ಚಾದ ಸಮಯ ತಗೊಳ್ಳಲ್ಲ. ಇಲ್ಲಿ ಏನಪ್ಪಾ ಒಂದು ಮುಖ್ಯವಾದ ವಿಷಯ ಬರುತ್ತೆ ಅಂದ್ರೆ, ಆರ್ಮಗದ ಯುದ್ಧನ ಬರಬೇಕು. ಆದ್ರಿಂದ ಆ ಆರ್ಮಗದ ಯುದ್ಧ ಬರೋದಕ್ಕೂ ಇನ್ನೂ ತುಂಬಾ ಸಮಯ ತಗೊಳ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಪ್ರಪಂಚ ಜನಾಂಗಗಳು ಅದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಎಲ್ಲರನ್ನು ಒಟ್ಟುಗೂಡಿಸುವಂತ ಕೆಲಸ, ಆರ್ಮಗದ ಯುದ್ಧಕ್ಕೆ ಒಟ್ಟುಗೂಡಿಸುವಂತ ಕೆಲಸ ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ಒಳಗೊಳಗೆ ನಡೀತಾ ಇರೋದ್ರಿಂದ ತುಂಬಾ ಸಮಯ ತಗೊಳಕ್ಕೆ ಸಾಧ್ಯತೆ ಇಲ್ಲ. ಅತಿ ಬೇಗ ಮುಗಿಬಹುದು ಅಲ್ವಾ? ಈ ಮಹಾ ಆರ್ಮಗದನ್ ಯುದ್ಧ ಬರುವಂತ ಸಮಯದ ಮತ್ತೆ 1914 ನಂತರ ಬರುವಂತ ಘಟನಾವಳಿಗಳ ಸಮಯದಲ್ಲಿ ಸಭೆ ಆದಷ್ಟು ಬೇಗ ಮುಗಿಬಹುದು ಅಂತ ಏನ್ ಮಾಡಿದ್ರೆ ಅಂದಾಜು ಮಾಡಿದ್ದಾರೆ. ಓಕೆನಾ? ನಾವು ಕೂಡ ಅದೇ ಒಂದ್ ಮೈಂಡ್ ಅಲ್ಲಿ ಇರೋಣ. ಅಂದಾಜು ಅಂದ್ರೆ ಬ್ರದರ್ ಅವಾಗ್ಲೇ ಅಂದಾಜು ಮಾಡಿದ್ರು 112 ವರ್ಷ ತಲುಪ ಹೋಗಿದೆ, ಇನ್ನೂ ಮುಗ್ದಿಲ್ವಾ ಅಂದ್ರೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಅದು ಮನುಷ್ಯನ ಒಂದು ಲೆಕ್ಕಾಚಾರ. ಸತ್ಯವೇದ ವಾಕ್ಯಗಳನ್ನ ಇತ್ತು ಏನೋ ಒಂದು ಪ್ಲಾನ್ ಮಾಡಿದ್ರೆ ಅಂದ್ರೆ ಓಕೆ ತುಂಬಾ ಟೈಮ್ ತಗೊಳಲ್ಲ. 1914ಗೆ ಏನಾಗಿರುತ್ತೆ, ರೆಸರೆಕ್ಷನ್ ಶುರು ಆಗಿರುತ್ತೆ. ಇಸ್ರೇಲ್ ಜನ ಮತ್ತೆ ತಿರುಗಿ ಬಂದಿದ್ದಾರೆ ಅಂದ್ರೆ ಅಪೊಸ್ತಲರು ಹೋಗಿರ್ತಾರೆ. ನಂತರ ಏನಂತ ಸಭೆ ಉಳಿದವರು ಓಟವನ್ನು ಓಡಿ ಮುಗಿಸ್ಬೇಕು, ಓಟ ಓಡಿ ಮುಗಿಸಿ ಮಹಿಮೆಗೆ ಹೋಗ್ಬೇಕು ಅಂತ ಒಂದು ಅಂದಾಜು ಮಾತ್ರ ಇಲ್ಲಿ ಸಿಗುತ್ತೆ. ಸಿಕ್ಕಿದೆ ಅಂದಾಜು, ಗೊತ್ತಿಲ್ಲ. ಇನ್ನು ಒಂದು 50 ವರ್ಷನೋ 60 ವರ್ಷನೋ ಇಲ್ಲ 100 ವರ್ಷ ಹೋಗುತ್ತೋ ಗೊತ್ತಿಲ್ಲ. ಆದ್ರೆ 100 ವರ್ಷಕ್ಕಿಂತ ಜಾಸ್ತಿ ಹೋಗೋದಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಪ್ರಕಾರ. ಇನ್ನು ಕೂಡ 2026 ಅನ್ನೋದು 2126 ಆದ್ಮೇಲೆ ಕೂಡ ಸಭೆ ವರ್ಗದವರ ಆಯ್ಕೆ ನಡೀತಾ ಇರುತ್ತಾ ಭೂಮಿಯಲ್ಲಿ ಅಂತ ಪ್ರಶ್ನೆ ಇಟ್ಟಾಗ ಸಾಧ್ಯತೆ ಇಲ್ಲ ಅಂತಾನೆ ಹೇಳ್ಬಹುದು. ಅಷ್ಟು ಬೇಗ ಓಟ ಓಡಿ ಮುಗಿಯೋದಕ್ಕೆ ತುಂಬಾ ಚಾನ್ಸಸ್ ಇದೆ, ಗೊತ್ತಿಲ್ಲ. ಆದ್ರೆ ಇದನ್ನೆಲ್ಲ ಏನ್ ಮಾಡೋಣ, ಅಂದಾಜಾಗಿ ಈ ವಿಷಯಗಳನ್ನ ಇಟ್ಕೊಳ್ಳೋಣ. ಸೊ ಅದೇ ಒಂದು ವಿಷಯವನ್ನ ಸಹೋದರಿ ಕೊಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡೋಣ. ದೇಹದ ಯಾವ ಓದಿಷ್ಟ ದೇಹದ ಯಾವ ಜೀವಂತ ಸದಸ್ಯರಾದರೂ ಬಿರುಗಾಳಿಯು ಸೇರಿ ಬರುವುದನ್ನು ನೋಡಬಹುದು ಮತ್ತು ಅದು ತರುವ ಕೆಲವೊಂದು ತೊಂದರೆಗಳಲ್ಲಿ ಪಾಲು ತೆಗೆದುಕೊಳ್ಳಬಹುದೆಂಬ ಸೂಚನೆಗಳು ಇರುವಾಗ ಅವುಗಳಲ್ಲಿ ಯಾರೂ ಅದರ ಮೂಲಕ ಸಮಗ್ರವಾಗಿ ಹಾದು ಹೋಗುವುದಿಲ್ಲ ಅಥವಾ ಅದರೊಳಗೆ ಹೋಗುವುದಿಲ್ಲ ಎಂಬುದಕ್ಕೆ ಸಾಕ್ಷ್ಯವೂ ಇದೆ.
ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಲೂಕ 21:36 ಎಂಬ ಒಡೆಯನ ಮಾತುಗಳು ಇದನ್ನು ಸೂಚಿಸುವಂತೆ ಕಾಣುತ್ತವೆ. ಆದಾಗ್ಯೂ ನಾವು ಈ ಸಂಕಟ ಕಾಲದ ಪ್ರಾರಂಭವನ್ನು ಈಗಾಗಲೇ ಹಾದು ಹೋಗುತ್ತಿದ್ದೇವೆಂಬುದು ನಮಗೆ ತಿಳಿದಿದೆ. ಇದು ಹೆಸರು ಮಾತ್ರದ ಸಭೆಗೆ ಬರುವ ಸಂಕಟಗಳು, ಅವುಗಳನ್ನು ಪರೀಕ್ಷೆ ಮಾಡುವ ಘಟನೆಗಳು ಮತ್ತು ನಾವು ಅವುಗಳನ್ನು ತಪ್ಪಿಸಿಕೊಳ್ಳುತ್ತಿರುವಾಗ ಅನೇಕರು ಎಲ್ಲ ಕಡೆಗಳಲ್ಲಿ ತಪ್ಪು ಬೋಧನೆ ಮತ್ತು ಅಪನಂಬಿಕೆಯೊಳಗೆ ಬೀಳುತ್ತಾರೆ. ನಾವು ಅದರಿಂದ ತಪ್ಪಿಸಿಕೊಳ್ಳುವುದು ಆ ಸಂಕಷ್ಟದ ಸ್ಥಳದಿಂದ ನಮ್ಮನ್ನು ಹೊರ ತೆಗೆಯುವುದರಿಂದ ಅಲ್ಲ, ಆದರೆ ನಮ್ಮ ಖೇಡ್ಯವೂ ಗುರಾಣಿಯೂ ಆದ ದೇವರ ಮಾತುಗಳಿಂದ ಬೆಂಬಲ ಮತ್ತು ಬಲ ಹೊಂದಿಕೊಂಡು ಅದರ ಮಧ್ಯದಲ್ಲಿರಿಸಲ್ಪಟ್ಟಿದ್ದೇವೆ. ಕೀರ್ತನೆ 91:4. ಅದೇ ರೀತಿಯಲ್ಲಿ ದೇಹದ ಕೆಲವು ಸದಸ್ಯರುಗಳು ಸಂಕಟದ ಸಮಯದ ಅಂತ್ಯದವರೆಗೂ ಉಳುಕೊಳ್ಳುತ್ತಾರೆ ಮತ್ತು ಅದರ ಮೂಲಕ ಹಾದು ಹೋಗುತ್ತಾರೆ ಎಂಬುದನ್ನು ಮತ್ತು ಅವರು ಈ ರೀತಿಯಲ್ಲಿ ಬರುವ ಎಲ್ಲಾ ಸಂಕಟಗಳಿಂದಲೂ ತಪ್ಪಿಸಿಕೊಳ್ಳುತ್ತಾರೆ ಎಂಬುದನ್ನು ಒಪ್ಪಿಕೊಳ್ಳುವಾಗ ಸಂಕಟದ ಕಠೋರ ಲಕ್ಷಣಗಳು ಬರುವುದರೊಳಗೆ ದೇಹವು ಸಂಪೂರ್ಣಗೊಂಡ ಮೇಲೆ ಮತ್ತು ಬಾಗಿಲು ಮುಚ್ಚಿದ ಮೇಲೆಯೂ ದೇಹದ ಎಲ್ಲ ಸದಸ್ಯರುಗಳು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿಕೊಳ್ಳುತ್ತಾರೆ, ಮಹಿಮಾ ಸ್ಥಿತಿಗೆ ಎತ್ತಲ್ಪಡುತ್ತಾರೆ ಎಂಬುದಾಗಿ ನಾವು ತಿಳುಕೊಳ್ಳಬೇಕೆಂಬುದು ಸ್ಪಷ್ಟವಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ, ಮುಖ್ಯವಾಗಿ ದೇವರ ಮಕ್ಕಳು ಇಲ್ಲಿ ಗ್ರಹಿಸ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ನನಗೇನೋ ದೇವರು ಒಂದು ನಾಲೆಜ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಎಷ್ಟು ವಿಷಯಗಳು ಅರ್ಥವಾಗಿದೆಯೋ ಅದು ಮಾತಾಡ್ತಿದ್ದೀನಿ. ಸೊ ನಿಮ್ಗೆ ಏನಾದರೂ ಕಷ್ಟವಿದ್ದು ಕೂಡ ಪ್ರಾರ್ಥನೆ ಮಾಡ್ರಿ, ಖಂಡಿತವಾಗ್ಲೂ ನಾಲೆಜ್ನ ಕೊಡ್ತೀವಿ. ಇದೇನು ದೊಡ್ಡ ಒಂದು ವಿಷಯ ಅಲ್ಲ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ವಿಷಯ. ಯಾವ ಒಂದು ವಿಷಯದಲ್ಲಿ ಕೂಡ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ಬಿಟ್ರೆ, ಇಲ್ಲ ಸ್ಪಷ್ಟತೆ ಇಲ್ಲದೆ ನಾವಿದ್ರೆ ಏನಾಗುತ್ತಂದ್ರೆ ಅದು ನಮ್ಮ ಒಂದು ರಕ್ಷಣೆಗೆ ಅಡ್ಡಿ ಆಗುತ್ತೆ. ಏನಪ್ಪ ಹೇಳಕ್ ಬರ್ತಿದೆ ಅಂದ್ರೆ, ಈಗ ಬಿರುಗಾಳಿ ಏನಾಗ್ತಿದೆ, ಎಲ್ಲ ಕಡೆ ಸೇರ್ ಬರ್ತಾ ಇದೆ. ಬಿರುಗಾಳಿ, ಸುಂಟರ ಗಾಳಿ 4 ದಿಕ್ಕಿನಲ್ಲೂ, ಚತುರ್ ದಿಕ್ಕಿನಲ್ಲೂ ಬರ್ತಾ ಇದೆ ಅಲ್ವಾ. ದೇವರ ಮಕ್ಕಳ ಹಣೆಯ ಮೇಲೆ ಮುದ್ರೆ ಹಾಕುವವರೆಗೂ ಆ ಬಿರುಗಾಳಿನ ಹಿಡಿದಿಟ್ಟಿದ್ದಾರೆ. ಆದ್ರೂ ಬಿರುಗಾಳಿ ಬಂದಿರೋದು ಗೊತ್ತು, ಬಂದಿದೆ, ಹಿಡಿದಿಟ್ಟಿದ್ದಾರೆ ಅಷ್ಟೇ. ಸಮಯ ಮುಕ್ತಾಯಕ್ಕೆ ಬರ್ತಾ ಇದೆ, ಕೊನೆ ಕ್ಷಣದಲ್ಲಿ ಇದೆ. ಸ್ವಲ್ಪ ವೆಯ್ಟ್ ಮಾಡಕ್ ಹೇಳ್ತಾರೆ. ಆ ಒಂದು ಯುದ್ಧದ ಸನ್ನಿವೇಶಗಳು, ಮಹಾಯುದ್ಧದ ಸನ್ನಿವೇಶಗಳಿಗೆ ಸ್ವಲ್ಪ ವೆಯ್ಟ್ ಮಾಡ್ರಿ ಅಂತ ಏನ್ ಮಾಡ್ತಿದ್ರೆ ಹೇಳ್ತಾರೆ. ಯಾಕೆ ವೆಯ್ಟ್ ಮಾಡಕ್ ಹೇಳ್ತಿದ್ದಾರೆ ಅಂತ ಕೃಷ್ಣ ಸಭೆಯ ವರ್ಗದ ಕೊನೆಯ ಸದಸ್ಯರು ಕೂಡ ಅಲ್ಲಿ ಓಟವನ್ನ ಓಡಿ ಮುಗಿಸ್ಬೇಕು. ಅಲ್ಲಿವರೆಗೂ ಯಾವುದಕ್ಕೂ ಅವಕಾಶವೇ ಇಲ್ಲ. ಅಂದ್ರೆ ದೇವರ ಮಕ್ಕಳು ಭೂಮಿಯಲ್ಲಿ ಇರೋದಕ್ಕೆ ಈ ಸುಂಟರ ಗಾಳಿಗಳು ಬಿಡದೆ ತಡೆಯಲ್ಪಟ್ಟಿದೆ. ಬಿರುಗಾಳಿ, ಮಹಾಯುದ್ಧ, ಒಂದು ಆರ್ಮಗದನ ಯುದ್ಧ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರೆ ನಾವೆಲ್ಲರೂ ಕೂಡ ಅದರಲ್ಲಿ ಹೋಗ್ಬೇಕು. ಆ ಕಷ್ಟಗಳ ಮಧ್ಯದಲ್ಲೇ ಹೋಗ್ಬೇಕು. ಆ ಒಂದು ಒಂದು ಸಂಕಟದ ಸಮಯ, ಇಲ್ಲವೇ ಆರ್ಮಗದನ್ ಯುದ್ಧ ಬರೋದಕ್ಕಿಂತ ಮುಂಚಿತವಾಗಿ ನಾವು ಹಾದು ಹೋಗ್ಬೇಕು. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಇವುಗಳೆಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ ಅಂತ. ಇದು ಅಂತ್ಯಕಾಲದ ಸಭೆ ವರ್ಗದವರಿಗೆ ಹೇಳುವಂತ ಮಾತು. ನಾವು ಆ ಸಮಯದಲ್ಲಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು. ವಿಜ್ಞಾಪನೆಯಿಂದ, ಎಚ್ಚರಿಕೆಯಿಂದ ಮುಂದುವರಿಬೇಕು. ಆದ್ರೆ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ, ಈ ಒಂದು ಸಂಕಟಗಳ ಸಮಯದ ಆರಂಭ ಹಂತದಲ್ಲಿದ್ದೀವಿ. ಇದರ ಮುಕ್ತಾಯ ಹಂತದಲ್ಲಿ ನಾವಿಲ್ಲ, ಆರಂಭದ ಹಂತದಲ್ಲಿದ್ದೀವಿ. ಈಗಾಗಲೇ ಬರ್ತಿರುವಂತ ಪರೀಕ್ಷೆಗಳು, ಪ್ರಪಂಚದಾದ್ಯಂತ ಇರುವಂತ ಅನೇಕ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ. ಹಾಗಿರ್ಬೇಕಾದ್ರೆ ದೇವ್ರೇನ್ ಮಾಡ್ತಾ ಇದ್ದಾರೆ ನಮ್ಗೆ? ಈ ಯಾವುದೇ ಸಮಸ್ಯೆ ಬಂದ್ರು, ಯಾವುದೇ ಒಂದು ಸಂಕಷ್ಟಕ್ಕೆ ಬಂದ್ರು, ನಿಮ್ಮನ್ನ ಅಲ್ಲಿಂದ ಹಾಗೇ ತೆಗೆದು ಬಿಡ್ತೀನಿ, ಇಲ್ಲವೇ ಆ ಸಂಕಟಗಳ ಮಧ್ಯದಿಂದ ನಿಮ್ಮನ್ನ ಕಾಪಾಡ್ಬಿಡ್ತೀನಿ ಅಂತ ಭರವಸೆನ ದೇವರು ಯಾವ ವಿಷಯದ ಮೇಲೆ ಕೊಡ್ತಾ ಇದಾರಂತೆ, ನಿಮ್ಗೆ ಎಸ್ಕೇಪ್ ಆಗ್ಬಿಡ್ತೀವಿ ಅಂತಲ್ಲ. ಏನ್ ಹೇಳಕ್ ಹೋಗ್ತೀವಿ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕಷ್ಟ ಬಂದ್ಬಿಡ್ತು, ಆಯ್ತು ನೀವು ಸಭೆ ಆಗಿದ್ರಾ, ಹಂಗೆ ನಿಮ್ ದೇಹನ ತಗೊಂಡ್ಬಿಡುದು, ಇಲ್ಲ ರಾಪ್ಚರ್ ಮಾಡೋದು, ಇಲ್ಲ ಆ ಸಮಸ್ಯೆಯಿಂದ ದೇವ್ರು ಕಾಪಾಡೋದಲ್ಲ. ಬದಲಾಗಿ ಆ ಸಮಸ್ಯೆಯಲ್ಲಿ ಹೋರಾಡಿ ಗೆದ್ದು ಬರ್ಬೇಕು. ಹೋರಾಡಿ ಗೆದ್ದು ಬರೋದಕ್ಕೆ ದೇವ್ರು ನಮ್ಗೆ ಏನ್ ಕೊಟ್ಟಿದ್ದಾರೆ? ಸರ್ವಾಯುಧ ವರ್ಗವನ್ನ ಕೊಟ್ಟಿದ್ದಾರೆ. ಯಾಕೆ ಸರ್ವಾಯುಧ ವರ್ಗ? ಯಾಕಂದ್ರೆ ಇದನ್ನ ಜಯಿಸ್ಬೇಕು. ಯಾಕಂದ್ರೆ ಈ ಕೊನೆ ಕ್ಷಣದಲ್ಲಿ ಅನೇಕರ ಪ್ರೀತಿ ಕಡಿಮೆ ಆಗ್ಬಹುದು, ಅನೇಕರು ಇದ್ದಂತ ನಂಬಿಕೆಯಿಂದ ಬಿದ್ದು ಹೋಗ್ಬೋದು, ಬೋಧನೆಗಳಲ್ಲಿ ವ್ಯತ್ಯಾಸಗಳು ಬರ್ಬೋದು.
ಯಾರು ನಿಮ್ಗೆ ಪಾಠವನ್ನ ಹೇಳ್ಕೊಟ್ಟಿದ್ದಾರೆ ಅವರೇ ನಿಮ್ಗೆ ಪಾಠವನ್ನ ಮತ್ತೆ ಬದಲಾವಣೆ ಮಾಡ್ಬೋದು, ಇಲ್ಲ ಇದು ಸುಳ್ಳು ಅಂತ ಹೇಳ್ಬೋದು, ಸತ್ಯವಕ್ಕೆ ವಿರುದ್ಧವಾಗಿ ಅನೇಕ ಜನರು ಹೇಳ್ಬಹುದು. ಇದೆಲ್ಲ ಕೂಡ ಈ ಸಮಯದಲ್ಲಿ ಬರ್ಬೇಕಂದ್ರೆ ನಿಜವಾದ ದೇವ್ರ ಮಕ್ಕಳು ಏನಾಗಿರ್ತಾರೆ, ಒಬ್ಬ ಸೋಲ್ಜರ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಸೈನಿಕನಂತೆ ಸರ್ವಾಯುಧ ವರ್ಗವನ್ನು ಧರಿಸಿರ್ತಾರೆ ಅಲ್ವಾ. ರಕ್ಷಣೆ ಎಂಬ ಶಿರಸ್ತ್ರ, ಸತ್ಯವೆಂಬ ನಡುಪಟ್ಟಿ, ಅಲ್ವಾ, ದೇವರ ವಾಕ್ಯವೆಂಬ ಖಡ್ಗ, ನಂಬಿಕೆ ಎಂಬ ಗುರಾಣಿ, ನೀತಿ ಎಂಬ ಎದೆಕವಚ, ಸುವಾರ್ತೆ, ಸಮಾಧಾನ ಸುವಾರ್ತೆ ಕುರಿತಾದ ದೇವರ ಪಾದರಕ್ಷೆ, ಇದೆಲ್ಲವನ್ನು ಧರಿಸ್ಕೊಂಡಿರ್ತಾರೆ. ಯಾಕಂದ್ರೆ ನಾವು ಅದರ ಮಧ್ಯದಲ್ಲೇ ಇದ್ದು ಜಯಿಸಿ ಬರಬೇಕಾಗಿದೆ ಕ್ರಿಸ್ತನ ಪ್ರೀತಿಯ. ಈ ಸಂಕಟಗಳಲ್ಲಿ ನಾವು ಪೂರ್ಣರಾಗ್ಬೇಕು. ಈ ಒಂದು ಸಂಕಟ ಇಡೀ ಒಂದು ಲೋಕಕ್ಕೆ ಬರಕ್ ಮೊದಲು ಸಭೆಗೆ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸಭೆಗೆ ಸಿವಿಯರ್ ಆಗಿರುತ್ತೆ, ಕೊನೆ ಪಾದಾಂಗಗಳಿಗೆ ಕಠಿಣವಾದಂತ ಒಂದು ಕಷ್ಟ ಕಾಲಗಳು ಖಂಡಿತವಾಗ್ಲೂ ಬರುತ್ತೆ. ಲೋಕಕ್ಕಲ್ಲ, ಲೋಕಕ್ಕೆ ಬರುವಂತ ಆರ್ಮುಗದನ ಯುದ್ಧದಲ್ಲಿ ಇವ್ರು ಭಾಗಿಯಾಗಲ್ಲ, ಇವರಿಗೆ ಬರುವಂತ ಕಷ್ಟದಲ್ಲಿ ಲೋಕ ಭಾಗಿಯಾಗಲ್ಲ. ಆದ್ರಿಂದ ದೇವರ ಮಕ್ಳು ಏನ್ ಮಾಡ್ಬೇಕು, ಆ ಸಂಕಟಗಳ ಮಧ್ಯದಲ್ಲೂ ಜಯಶಾಲಿಯಾಗಿ ನಮ್ಮ ನಂಬಿಕೆಯನ್ನು ಬಿಡದೆ, ದೇವರ ಮೇಲೆ ಇಟ್ಟಿರುವಂತ ಪ್ರೀತಿನ ಏನ್ ಮಾಡ್ಬೇಕು, ಬಿಡದೆ ನಾವು ಹಾದು ಹೋಗ್ಬೇಕು. ಯಾವಾಗ ಕೊನೆ ಸಭೆ ಅಂತ್ಯವಾಗುತ್ತೋ, ಕೊನೆ ಅಂಗದವರು, ಆ ಸಭೆ ಅಂಗದವರು ಓಟವನ್ನು ಓಡಿ ಮುಗಿಸ್ತಾರೋ, ದೇವರು ಬಾಗಿಲನ್ನ, ಕರೆಯನ್ನ ಎಲ್ಲವನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಯಾರಿಗೂ ಯಾವುದೇ ಅವಕಾಶವಿರಲ್ಲ, ಯಾರು ಕೂಡ ಮತ್ತೆ ಸುವಾರ್ತೆನ ಕೇಳಕ್ ಅವಕಾಶ ಇರಲ್ಲ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಇಕ್ಕಟ್ಟಾದ ದಾರಿನೇ ಇಲ್ಲ, ಇಕ್ಕಟ್ಟಾದ ಮಾರ್ಗ ಅಂತ ಒಂದು ಮಾರ್ಗವೇ ಇಲ್ಲ, ಸಭೆ ಆಯ್ಕೆ ಅಂತಿಲ್ಲ, ಸಜೀವ ಯಜ್ಞವಾಗಿ ಕೊಡುವಂತ ಅವಕಾಶವೇ ಇರಲ್ಲ, ಕ್ರಿಸ್ತನಿಗೋಸ್ಕರ ಮೊದಲಿಗಿತ್ತಿ ಆಗುವಂತ ಅವಕಾಶವಿರಲ್ಲ, ಯಾವುದೇ ಅವಕಾಶ ಇರಲ್ಲ, ಟೋಟಲ್ ಸ್ಟಾಪ್ ಆಗುತ್ತೆ ಅಲ್ವಾ. ಯಾಕಂದ್ರೆ ಅದು ಅವಶ್ಯಕತೆ ಇಲ್ಲ, ಮುಕ್ತಾಯವಾಯ್ತು ಸಭೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಇಂಥ ಒಂದು ಸನ್ನಿವೇಶಗಳು ಬಂದಾಗ ದೇವ್ರ ಮಕ್ಕಳು ಏನ್ ಮಾಡೋಣ, ನಮ್ಗೆ ವಾಕ್ಯ ಕೊಟ್ಟಿರೋ ಪ್ರಕಾರವಾಗಿ ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲೂ ದೇವರಿಗೆ ವಿಜ್ಞಾಪನೆ ಮಾಡುತ್ತೆ. ಏನ್ ಮಾಡ್ರಿ, ಎಚ್ಚರಿಕೆಯಿಂದ ಇರ್ರಿ. ಆಯ್ತಲ್ವಾ, ನಮ್ಮ ಕೆಲಸ ನಾವು ಮಾಡ್ಬೇಕಾಗಿರೋಂಥ ವಿಷಯ. ಬೋಧೆಗಳಿಂದ ಎಚ್ಚರಿಕೆ ಇರಬೇಕು, ಗುಣಗಳಿಂದ ಎಚ್ಚರಿಕೆ ಇರಬೇಕು, ದೇವರ ವಿಷಯಕ್ಕೆ ವಿರುದ್ಧವಾಗಿ ಸೈತಾನನ ಕುತಂತ್ರಗಳಿಂದ ಎಚ್ಚರಿಕೆ ಇರಬೇಕು, ನಮ್ಮ ಶರೀರದ ಬಲಹೀನತೆಗಳಿಂದ ಎಚ್ಚರಿಕೆ ಆಗಿರ್ಬೇಕು. ಇದೆಲ್ಲವನ್ನ ಜಯಿಸಿ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಬರ್ಬೇಕು ಅಲ್ವಾ. ಹಾಗಾಗಿ ಈ ಸಂಪೂರ್ಣ ಮಹಿಮೆ ಸ್ಥಿತಿಗೆ ಎತ್ತಲ್ಪಡುವಂತಹ ಸಮಯ ಜನ ಮಾತ್ರದಲ್ಲೇ ಇದೆ. ಅದಕ್ಕೆ ಸಭೆ ಬಿಡುಗಡೆ ಮತ್ತೆ ಉನ್ನತಕ್ಕೇರಿಸಲ್ಪಡುವುದು ಅಂದಾಗ ಅದರ ನಿಖರತೆಯನ್ನು ಅರ್ಥ ಮಾಡ್ಕೊಳ್ಳೋಣ, ಅದರ ಸಮಯವನ್ನ ಅರ್ಥ ಮಾಡ್ಕೊಳ್ಳಬೇಕಾಗಿಲ್ಲ. ನಿರ್ದಿಷ್ಟವಾದಂತ ಸಮಯ ಹುಡ್ಕೋಕೆ ನಾವು ಪ್ರಯತ್ನ ಪಡೋದು ವ್ಯರ್ಥ, ಅದಕ್ಕೆ ಕೈ ಹಾಕೋದ್ ಬೇಕಾಗಿಲ್ಲ. ಅಂದ್ರೆ ಬ್ರದರ್ ಯಾವಾಗ 2026, 2030, 2035, 35ರಲ್ಲಿ ಜನವರಿನ, ಫೆಬ್ರವರಿನ, ಮಾರ್ಚಲ್ಲಿ 10ನೇ ತಾರೀಕ, 15ನೇ ತಾರೀಕು, ಅದೆಲ್ಲ ಬೇಕಾಗಿಲ್ಲ. ಆ ತರ ಒಂದು ವಿಷಯಕ್ಕೆ ಕೈ ಹಾಕೋದ್ ಬೇಕಾಗಿಲ್ಲ, ಅದು ಅನಾವಶ್ಯಕ ನಮ್ಗೆ. ಆದ್ರೆ ನಮ್ಗೊಂದು ಅಂದಾಜಿನ ಸಮಯ ಸಿಕ್ಕಿದೆ ನಮ್ಗೆ. ಹೌದು, ಇಷ್ಟಿಷ್ಟರೊಳಗೆ ಖಂಡಿತವಾಗ್ಲೂ ಸಭೆಯ ಮುಕ್ತಾಯವಾಗುತ್ತೆ, ಇನ್ನೂ ಸಮಯ ತಗೊಳ್ಳಲ್ಲ, ಹೆಚ್ಚಿನ ಸಮಯ ತಗೊಳ್ಳಲ್ಲ. ಈಗಾಗಲೇ ಬಿರುಗಾಳಿ ಬೀಸ್ತಾ ಇದೆ, ದೇವ್ರು ತಡಿತಾ ಇದ್ದಾರೆ. ಪರಿಶುದ್ಧವಂತರ ಹಣೆಯಲ್ಲಿ ದೇವರ ವಾಕ್ಯದ ಮುದ್ರೆ ಹಾಕ್ಬೇಕಾಗುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ನಡೆದಾದ್ಮೇಲೆ ನಾವೇನಾಗ್ಬೇಕು, ಇಲ್ಲಿಂದ ನಾವು ಅಷ್ಟರೊಳಗೆ ನಾವು ಕ್ರಿಸ್ತನ ಸರ್ವಾಯುಧ ವರ್ಗವನ್ನು ಧರಿಸಿಕೊಂಡು ಆ ಒಂದು ಕ್ರಿಸ್ತನ ಒಳ್ಳೆಯ ಸೇವಕನಾಗಿ ನಾವು ಯುದ್ಧದಲ್ಲಿ ಗೆದ್ದು ಬರ್ಬೇಕಾಗಿದೆ. ಎಲ್ಲವನ್ನ ಜಯಿಸಿ ಬಂದಾಗ ಆ ಮಹಿಮೆಯಲ್ಲಿ ಎತ್ತಲ್ಪಡುವಂತ ಕೆಲಸ ಏನಾಗುತ್ತೆ, ಶುರು ದೇವ್ರು ಏನ್ ಮಾಡ್ತಾರೆ, ಆರಂಭಿಸ್ತಾರೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇರೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿವರೆಗೂ ನಾನು ಈ ವಿಷಯವನ್ನು ನಿಲ್ಲಿಸ್ತೇನೆ. ಮುಂದೆ ಬರುವಂತಹ ಪಾಠದಲ್ಲಿ ಇನ್ನು ಕೂಡ ತುಂಬಾ ಒಂದು ಮುಖ್ಯವಾದ ಪಾಠವಿದೆ. ಪೇಜ್ ನಂಬರ್ 139 ಅಲ್ಲಿ ಫಸ್ಟ್ ಬೇರ್ ಆಗೋದಕ್ಕೆ ನಾವು ನಿಲ್ಸೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್. ಓಕೆ, ಕೊನೆಯದಾಗಿ ಇವತ್ತಿನ ರಾತ್ರಿ ಗೀತೆನ ಓದಿ ಮುಗಿಸ್ಬಿಡೋಣ. ಓದ್ತೀರಾ? ಓದ್ತೀನಿ ಬ್ರದರ್. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಸಮಾಧಾನ ಉಂಟಾಗಿದೆ. ರೋಮಾಪುರದವರಿಗೆ 5:1. ಪ್ರತಿಷ್ಠೆ ಮತ್ತು ಅಂಗೀಕಾರದ
ಹಂತಕ್ಕೆ ಬರೆದ ಇರುವ ಮತ್ತು ಕೆವ- ಕೆವ- ಕೆಲ ಕೇವಲ ಗುಡಾರದ ಪ್ರಕಾರದ ಮೂಲಕ ಸಮರ್ಪಿಸುತ್ತಿರುವ ಯಾರಿಗೇ ಆಗಲಿ ಈ ವಾಕ್ಯವು ಅನ್ವಯಿಸುವುದಿಲ್ಲ. ಆದರೂ ಇವರು ಪ್ರತಿಯಲ್ಲಿರುವಾಗ ಸ್ವಲ್ಪ ಅಳತೆಯಲ್ಲಿ ಸಮಾಧಾನವನ್ನು ಹೊಂದಿರುತ್ತಾರೆ. ಪಾಪವನ್ನು ದೂರವಿಟ್ಟು ಆತನ ಹತ್ತಿರಕ್ಕೆ ಬರುವ ಪ್ರಯತ್ನದ ಮೂಲಕ ದೇವರ ಕಡೆಗೆ ತಿರುಗಿ ಹೋಗಲು ಒಂದು ಮಾರ್ಗವಿದೆ ಎಂದು ಕಂಡುಕೊಳ್ಳುವುದರಿಂದ ಒಂದು ನಿರ್ದಿಷ್ಟ ಅಳತೆಯ ಸಮಾಧಾನ ಮತ್ತು ಸಂತೋಷ ಬರುತ್ತದೆ. ಆದರೆ ಈ ವಾಕ್ಯದಲ್ಲಿ ಅಪೊಸ್ತಲನು ಹೇಳಿರುವ ಸಭೆಯ ಸಮಾಧಾನವು ದೇವರ ಪುತ್ರರ ಪವಿತ್ರ ಪುತ್ರರ ಸ್ಥಿತಿಗೆ ಬಂದುವವರಿಗೆ ಮಾತ್ರ ಅನ್ವಯಿಸುತ್ತದೆ. ದೇವರು ಬೇರೆ ಯಾರೊಂದಿಗೂ ಸಮಾಧಾನ ಹೊಂದಿಲ್ಲ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ನೋಡಿದ ಹಾಗೆ ಈ ಒಂದು ವಿಷಯವನ್ನ ಗ್ರಹಿಸ್ಕೊಳ್ಳೋಣ. ಹೀಗಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಸಮಾಧಾನ ಉಂಟಾಗಿದೆ. ನೋಡಿ, ಈ ಸಮಾಧಾನ ಅನ್ನೋದು ಇವತ್ತು ಪ್ರಪಂಚದಲ್ಲಿ ಹುಡುಕ್ತಾ ಇದ್ರು ಕೂಡ ಯಾರಿಗೂ ಸಿಗ್ತಾ ಇಲ್ಲ. ಆದ್ರೆ ದೇವರ ಮಕ್ಕಳ ಜೊತೆಗೆ ಒಂದು ನಿಕಟವಾದಂತ ಒಂದು ಸಮಾಧಾನವನ್ನು ದೇವರು ಇಟ್ಟಿದ್ದಾರೆ. ಯಾರು ಕೂಡ ದೇವರ ಹತ್ರ ಬಂದಿದ್ದಾರೋ, ಬರ್ದೇ ಇದ್ದವರಿಗೆ ಈ ಸಮಾಧಾನ ಸಿಗಲ್ಲ. ಸಮಾಧಾನ ಅಂದ್ರೆ ಅವರು ಬೇರೆ ಯಾವ್ದು ಸಮಾಧಾನ ಇರ್ಬೋದು, ಬಟ್ ದೇವ್ರು ಕೂಡ ಒಂದು ಸಮಾಧಾನ ಖಂಡಿತವಾಗ್ಲೂ ಸಿಗಲ್ಲ. ಆದ್ರೆ ಯಾರು ನಿಜವಾಗ್ಲೂ ದೇವ್ರ ಹತ್ರ ಸಮರ್ಪಣೆ ಮಾಡ್ಕೊಂಡು ದೇವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಕೊಂಡಿರ್ತಾರೋ ದೇವರು ಅವರಿಗೆ ಸಂಪೂರ್ಣ ಸಮಾಧಾನವನ್ನು ಕೊಡ್ತಾರೆ. ಹಾಗಾಗಿ ಆ ಸಮಾಧಾನ ನೆಲೆಗೊಂಡಿರೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಅಂತಿಮ ಮಾಡೋಣ. ನಿಮ್ಮ ಮಧ್ಯದಲ್ಲಿರುವಂತ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೇನೆ ಬ್ರದರ್. ಓಕೆ, ಪ್ರಾರ್ಥನೆ ಮಾಡೋಣ ಬ್ರದರ್. ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿನವೆಲ್ಲ ನಮ್ಮನ್ನು ಕಾಪಾಡಿ ಆಶೀರ್ವದಿಸಿ ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಆನ್ಲೈನ್ ಮೂಲಕ ಒಂದು ಒಳ್ಳೆ ಪಾಠವನ್ನು ಕಲಿಲಿಕ್ಕೆ ನಮಗೆ ನೀನು ಸಹಾಯ ಮಾಡಿದ್ರಿ. ನಿಮ್ಮ ಸ್ತೋತ್ರ ದೇವರೇ. ಆ ಬ್ರದರ್ ಅವರನ್ನು ನೀವು ಬಲವಾಗಿ ಉಪಯೋಗಿಸಿದಿರಿ. ಅವರಿಗೆ ತಿಳಿಸಿರುವಂತಹ ಸತ್ಯಾರ್ಥಗಳ ಕುರಿತು ಅನೇಕ ವಿಷಯಗಳನ್ನು ಅವರ ಮೂಲಕ ನಮಗೆ ತಿಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ದೇವರೇ. ಅವ್ರಿಗೆ ಇನ್ನೂ ಜ್ಞಾನ ಕೊಡ್ರಿ, ಇನ್ನೂ ತಿಳುವಳಿಕೆ ಕೊಡ್ರಿ, ಇನ್ನೂ ಹೆಚ್ಚಾದ ಜ್ಞಾನದಲ್ಲಿ ನಡೆಸಿ ನಮಗೆ ಇನ್ನೂ ಅನೇಕ ವಿಷಯಗಳು ತಿಳಿಸಲಿಕ್ಕೆ ಅವರನ್ನು ಉಪಯೋಗಿಸ್ರಿ ಎಂದು ನಾವು ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಅವರ ಕುಟುಂಬವನ್ನು ಆಶೀರ್ವದಿಸಿ ಹೆಚ್ಚಾದ ರೀತಿಯಲ್ಲಿ ನಡೆಸ್ರಿ ಎಂದು ನಾನು ಪ್ರಾರ್ಥಿಸ್ತೇನೆ. ಮತ್ತು ಸೇರಿ ಬಂದಿರತಕ್ಕಂತ ಎಲ್ಲಾ ಮತ್ತು ಸಹೋದರ ಮತ್ತು ಸಹೋದರಿಯರಿಗಾಗಿ ಅವರೆಲ್ಲರಿ ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ. ಪ್ರತಿಯೊಬ್ಬೊಬ್ಬರನ್ನು ಕೂಡ ಹೆಸರಾಗಿ ನೀವು ಆಶೀರ್ವಾದ ಮಾಡ್ರಿ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸ್ರಿ. ಈ ರೀತಿಯಲ್ಲಿ ಅನೇಕ ಪಾಠಗಳನ್ನು ನಾವು ಕಲಿಯುವಂತೆ ಸತ್ಯದಲ್ಲಿ ಬೆಳೆಯಲು ನಮಗೆ ಸಹಾಯ ಮಾಡು. ನಾವೆಲ್ಲರೂ ತಂದೆಯಾದ ದೇವರೇ ನಿನ್ನ ರಾಜ್ಯಕ್ಕಾಗಿ ತಂದೆಯಾದ ನೀತಿಗಾಗಿ ನಾವು ತಗೊಬಟ್ಟು ಜೀವಿಸಲು ನಮಗೆ ಸಹಾಯ ಮಾಡು ಮತ್ತು ಬಲಪಡಿಸು. ತಂದೆಯಾದ ದೇವರೇ, ನಿಮ್ಮ ಮಗನ ಸ್ವರೂಪಕ್ಕೆ ನಾವೆಲ್ಲರೂ ಬರುವಂತೆ ಸಹಾಯ ಮಾಡು, ಬಲಪಡಿಸಿ ನಡೆಸಬೇಕೆಂದು ಈ ರಾತ್ರಿ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂದು ನಿಮ್ಮ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತಿದ್ದೇವೆ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. Thank you, brother. ನಮಸ್ಕಾರ. Thank you all brothers and sisters. ಎಲ್ಲ brothers. ಎಲ್ಲ ಬ್ರದರ್ಸ್ ನಮಸ್ತೆ. ನಮಸ್ತೆ, ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್. ನವೀನ್ ಬ್ರದರ್, ಮೋಹನ್ ರಾಜ್ ಬ್ರದರ್, ಎಲ್ಲಪ್ಪ ಬ್ರದರ್, ಥ್ಯಾಂಕ್ ಯು ಬ್ರದರ್. ನಮಸ್ತೆ ಸಿಸ್ಟರ್. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. Thank you brother. ಎಲ್ಲ brothers ನಮಸ್ತೆ. ಗುಡ್ ನೈಟ್. ಟೇಕ್ ಕೇರ್. ಬೈ ಬೈ. ಬಾಯ್ ಬ್ರದರ್. ಗುಡ್ ನೈಟ್. ಬೈ ಬ್ರದರ್. ನಮಸ್ತೆ ರೀ. ನಮಸ್ತೆ ಬ್ರದರ್. ಬೈ.